ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ನೆಕ್ಸ್ಟ್ ಅನ್ಯ ಭಾಷೆ ನಾವು ಮಾತಾಡುವಂಥದ್ದು. ಅನ್ಯ ಭಾಷೆಯು ಪವಿತ್ರಾತ್ಮರ ಪ್ರೇರಣೆಯ ನುಡಿಗಳ ಅರ್ಥ ವಿವರಣೆಯ ಜ್ಞಾನವನ್ನು ಉಪಯೋಗಿಸಲು ಸಹಾಯ ಮಾಡ್ತದೆ. ಅನೇಕ ಮಕ್ಕಳು ಈ ವಿಷಯದಲ್ಲಿ ತಪ್ಪಾದ ರೀತಿಯಲ್ಲಿ ಮಾಡಿರ್ತಾರೆ ಅಥವಾ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿರ್ತಾರೆ. ಸಿ 1 ಕೊರಿಂಥಿ 14:13 ಹೇಳ್ತದೆ. ಓಕೆ, ನಾನು ನಿಮಗೋಸ್ಕರ ಓದ್ತಾನೆ. ಪರವಶ ಭಾಷೆಯಲ್ಲಿ ಮಾತನಾಡುವ ವರವನ್ನು ಉಳ್ಳವನು ತಾನು ಹೇಳುವ ವಿಷಯಗಳ ಬಗ್ಗೆ ಅರ್ಥವನ್ನು ಹೇಳುವಂತೆ ದೇವರಲ್ಲಿ ಪ್ರಾರ್ಥಿಸಲಿ. ಅದರ ಅರ್ಥ, ನಾನು ನುಡಿತಾ ಇದ್ದಾನೆ ಹಾಲೆಲುಯ್ಯ ಹಾಲೆಲುಯ್ಯ ಹಾಲೆಲು ರೀಕದ ಬಹೋಲ ಕದ ಪಾಪ ರೀಕದ ಬಲ. ನನಗೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿಲ್ಲ. ಬಟ್ ದೇವರೇನು ಹೇಳ್ತಾ ಇದ್ದಾರೆ? ನಿನ್ನ ಬಾಯಿಂದ ಪವಿತ್ರಾತ್ಮರು ಏನು ನುಡಿಗಳು ನುಡಿತಾ ಇದಾರೋ ಆ ನುಡಿಗಳ ಅರ್ಥ ವಿವರಣೆಗಾಗಿ ದೇವರಲ್ಲಿ ಪ್ರಾರ್ಥಿಸು, ದೇವರಲ್ಲಿ ಪ್ರಾರ್ಥಿಸು. ಈಗ ದೇವರಲ್ಲಿ ಪ್ರಾರ್ಥಿಸ್ಬೇಕಾದ್ರೆ ಯಾವ ಭಾಷೆ ಮೂಲಕ ಪ್ರಾರ್ಥಿಸಬೇಕು? ಅನ್ಯ ಭಾಷೆ. ಯಾಕೆ? ದೇವರು ಇವತ್ತು ನಮಗೆ ದೇವರಲ್ಲಿ ನಮ್ಮ ತಂದೆ ಯೇಸು ಕ್ರಿಸ್ತನ ಮೂಲಕ ನಾವು ಅವರಿಗೆ ಮಕ್ಕಳಾಗಿದ್ದೇವೆ. ಮಕ್ಕಳು ತಂದೆಯೊಂದಿಗೆ ಮಾತಾಡೋದು ಭಾಷೆ ಆಗಿದೆ ಅನ್ಯ ಭಾಷೆ. ನೀವು ಯಾವಾಗ ಅನ್ಯ ಭಾಷೆ ಪ್ರಾರ್ಥನೆ ಮಾಡ್ತಾ ಇದ್ರಿ ಅದರ ಅರ್ಥ ಏನು ಗೊತ್ತಾ? ಡ್ಯಾಡಿ, ನಾನು ಏನು ನುಡಿತಾ ಇದ್ದೇನೆ ಈಗ ಅನ್ಯ ಭಾಷೆಯಲ್ಲಿ, ನನಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಈಗ ನಿಮ್ಮ ವಾಕ್ಯ ಹೇಳ್ತದೆ ನಿಮ್ಮಲ್ಲಿ ಪ್ರಾರ್ಥಿಸಬೇಕೆಂಬುದಾಗಿ. ನಾನು ಈಗ ನನ್ನ ಬಾಯಿಂದ ಬರುವಂಥ ಅನ್ಯ ಭಾಷೆ ನುಡಿಗಳ ಅರ್ಥವನ್ನ ಗ್ರಹಿಸಿಕೊಳ್ಳಿಕ್ಕಾಗಿ, ಅದನ್ನು ತಿಳ್ಕೊಳ್ಳಿಕ್ಕಾಗಿ ನಾನು ನಿಮ್ಮ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಮಾರ್ಕನ ಶುಭ ಸಂದೇಶ 11ನೇ ಅಧ್ಯಾಯ 24 ಹೇಳ್ತದೆ, ನೀವು ಪ್ರಾರ್ಥನೆಯಲ್ಲಿ ಏನೆಂದು ಬೇಡಿಕೊಳ್ಳುತ್ತೀರೋ ಅದನ್ನ ಮೊದಲು ಪಡೆದಾಯ್ತು ಎಂಬುದಾಗಿ ನಂಬಿ ಆನಂತರ ನಿಮ್ಗೆ ಲಭಿಸ್ತದೆ. ಕರೆಕ್ಟ್? ಈಗ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ, ನನಗೆ ನನ್ನ ಬಾಯಿಂದ ಬರುವಂಥ ನುಡಿಗಳ ಅರ್ಥವನ್ನ ನಾನು ಗ್ರಹಿಸ್ಕೊಳ್ಬೇಕು, ದೇವರು ನನಗೆ ಅರ್ಥ ವಿವರಣೆಯನ್ನು ಕಲಿಸ್ಕೊಡ್ಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಪ್ರಾರ್ಥನೆ ಮಾಡುವಾಗ ನಾನು ಏನು ನಂಬಬೇಕು? ಅರ್ಥ ವಿವರಣೆಯನ್ನ ಆಲ್ರೆಡಿ ನಾನು ಸ್ವೀಕಾರ ಮಾಡ್ಕೊಂಡಿದ್ದೇನೆ. ಹೇಳೋದು ಅರ್ಥ ಆಗ್ತದೆಯಾ? ಸೊ ನೀವು ಯಾವಾಗ ಹೌದು ಮೊದಲು ನಂಬಬೇಕು. ಅಪ್ಪ ತಂದೆಯೇ, ನಾನು ನಿಮ್ಮ ಜೊತೆಲಿ ಮಾತಾಡ್ಲಿಕ್ಕೆ ಬಂದಿದ್ದೇನೆ, ನನಗೆ ಈ ಅರ್ಥ ವಿವರಣೆನ ಕಲಿಸ್ಕೊಳ್ಳಿಕ್ಕೆ ನಿಮ್ಮ ಬಳಿ ಬಂದಿದ್ದೇನೆ. ನಿಮ್ಮ ವಾಕ್ಯ ಹೇಳ್ತದೆ ಮೊದಲು ನಂಬು ಎಂಬುದಾಗಿ, ಅದನ್ನು ಸ್ವೀಕಾರ ಮಾಡ್ಕೊಂಡಿದ್ದೇನೆ ಎಂಬುದಾಗಿ. ಹೌದು, ನಾನು ಅದನ್ನು ಸ್ವೀಕಾರ ಮಾಡ್ಕೊಂಡಿದ್ದೇನೆ. ಅಪ್ಪ ತಂದೆಯ ಬೇಯಿಸಿ ನಾನು ಪ್ರಾರ್ಥಿಸ್ತಾ ಇದ್ದಾನೆ. ಅನ್ಯ ಭಾಷೆ ನನ್ನ ಬಾಯಿಂದ ಪವಿತ್ರಾತ್ಮ ನುಡಿಯುವಂಥ ನುಡಿಗಳ ಅರ್ಥ ವಿವರಣೆಯನ್ನ ನಾನು ಆಲ್ರೆಡಿ ಗ್ರಹಿಸಿಕೊಂಡಿದ್ದೇನೆ. ಅದಕ್ಕಾಗಿ ಸ್ತೋತ್ರ. ರಿಕ್ಕದಬ ಹೋಲಕ್ಕದಬ ಶಿಕ್ಕದಬ ಪರೀಕದಬಲ. ಪ್ರೈಸ್ ಬಿ ಟು ಗಾಡ್. ಅದೇ ಕ್ಷಣದಲ್ಲಿ ದೇವರು ನಿಮಗೆ ಪವಿತ್ರಾತ್ಮರ ಪ್ರೇರಣೆಗೆ ಅನುಸಾರವಾದಂಥ ಆ ನುಡಿಗಳನ್ನು ಏನು ನುಡಿತಾ ಇದ್ರಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಜ್ಞಾನವನ್ನು ಕೊಡುವ ಸಮಯವಾಗಿರ್ತದೆ ಅನ್ಯ ಭಾಷೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದ್ರೆ ಅನ್ಯ ಭಾಷೆಯ ಅರ್ಥ ವಿವರಣೆಯನ್ನ ತಿಳಿಸ್ಕೊಡುವಂಥದ್ದು ಕೆಲವರಿಗೆ ಮಾತ್ರನಾ? ಪ್ರತಿಯೊಬ್ಬೊಬ್ಬರಿಗ? ಯಾರು ದೇವರಿಗೆ ಮಕ್ಕಳಾಗಿದ್ದಾರೋ ಅವರೆಲ್ಲರೂ ಕೂಡ ಅನ್ಯ ಭಾಷೆಯ ವಿವರಣೆಯನ್ನ ಅರ್ಥ ಮಾಡಿಕೊಳ್ಳಲೇಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರಿಯದ ಯಾವ ರೀತಿ ಅಂದರೆ, ಸಪೋಸ್ ನಾವೇನನ್ನ ಬಾಯ್ತು ನುಡಿತೀವೋ ಆ ನುಡಿಗಳು ನಮ್ಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗಬೇಕಾದ್ರೆ ಪವಿತ್ರಾತ್ಮರ ಜ್ಞಾನ ಬೇಕು. ನೀವು ಯಾವಾಗ ಅನ್ಯ ಭಾಷೆ ಪ್ರಾರ್ಥನೆ ಮಾಡ್ತೀರಿ, ದೇವರು ತಮ್ಮ ಜ್ಞಾನವನ್ನು, ಪವಿತ್ರಾತ್ಮ ಜ್ಞಾನವನ್ನು ಕೊಡ್ತಾರೆ. ಆ ಜ್ಞಾನದ ಮೂಲಕ ನೀವು ಅರ್ಥ ಮಾಡ್ಕೊಳ್ತೀರಿ. ಗುಡ್. ಅದು ಯಾವ ರೀತಿ ಅಂದರೆ, ಒಂದು ಪೆಟ್ರೋಲ್ ಬಂಕ್ ಇದ್ದ ರೀತಿಯಲ್ಲಿ ನಿಮ್ಮ ಒಳಗಡೆ ಪೆಟ್ರೋಲ್ ಬಂಕ್ ಇದೆ. ನೀವೇನು ಮಾಡ್ತಾ ಇದ್ದೀರಿ? ಜಸ್ಟ್ ಅದರ ಒಂದು ಬಕೆಟ್ ಹಾಕಿ ಜಸ್ಟ್ ಅದನ್ನು ಹೊರಡ ತೆಗೆಯುವಂಥದ್ದು. ಅಂದರೆ ನಿಮ್ಮ ಒಳಗಡೆ ದೇವರ ಜ್ಞಾನ, ಪವಿತ್ರಾತ್ಮರ ಜ್ಞಾನ ನಿಮ್ಮ ಆತ್ಮದಲ್ಲಿ ತುಂಬಿ ತುಳುಕ್ತಾ ಇದೆ. ನೀವು ಯಾವಾಗ ಅನ್ಯ ಭಾಷೆನ ಯಥೇಚ್ಛ ಉಪಯೋಗಿಸ್ತೀರಿ, ನಿಮ್ಮ ಒಳಗಡೆ ಇರುವಂಥ ಜ್ಞಾನ ಎಂಬ ಪೆಟ್ರೋಲ್ ನಿಮ್ಮಿಂದ ಹೊರ ಬರುವಂಥ ಸಮಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಂದು ರೀತಿ ಹೇಳೋದಾದ್ರೆ, ನೀವೆಷ್ಟು ಮಟ್ಟಿಗೆ ಅನ್ಯ ಭಾಷೆ ಉಪಯೋಗಿಸ್ತೀರಿ, ಪ್ರೈಸ್ ಬಿ ಟು ಗಾಡ್, ಪವಿತ್ರಾತ್ಮರ ಜ್ಞಾನವನ್ನು ಸ್ವೀಕರಿಸಿಕೊಳ್ಳೋದು ಮಾತ್ರವಲ್ಲ, ನಿಮ್ಮ ಒಳಗಡೆ ಇರುವಂಥ ಪೆಟ್ರೋಲ್ ರಿಲೀಸ್ ಆಗುವಾಗ ನಿಮ್ಮ ಜೀವನ ಎಂಬ ಗಾಡಿಯನ್ನ ಸರಾಗ ಓಡಿಸ್ಕೊಂಡು ಹೋಗ್ಬೋದು. ಕ್ರಿಶ್ಚಿಯನ್ ಜೀವನ ಕಷ್ಟ ಸಂಕಷ್ಟ ಹಾದಿಲಿ ಹೋಗುವಂಥ ಜೀವನ ಅಲ್ಲ. ಕ್ರಿಶ್ಚಿಯನ್ ಜೀವನ ಬಲು ಹಗುರ. ಅದಕ್ಕಾಗಿ ಯೇಸು ಹೇಳಿದ್ದಾರೆ, ನೀವು ನನ್ನ ನೊಗಕ್ಕೆ ಹೆಗಲು ಕೊಟ್ಟು ಕಲ್ತ್ಕೊಳ್ಳಿ, ನನ್ನ ನೊಗ ವೆರಿ ಲೈಟ್. ಪೇಪರ್ ಅಷ್ಟು ಕಷ್ಟ ಇಲ್ಲ, ಸುಲಭವಾದ ಜೀವನ. ಯಾರು ಅನ್ಯ ಭಾಷೆ ಉಪಯೋಗಿಸ್ತಾರೋ, ಪ್ರೈಸ್ ಬಿ ಟು ಗಾಡ್, ಒಳಗಡೆ ಇರುವಂಥ ಪವಿತ್ರಾತ್ಮ ಜ್ಞಾನ ರಿಲೀಸ್ ಆಗುವಾಗ ಆ ಸಮಸ್ಯೆಯನ್ನ ಯಾವ ಥರ ಬಿಡುಗಡೆ ಮಾಡ್ಕೊಳ್ಬೇಕು, ಪವಿತ್ರ ಜ್ಞಾನ ಕೊಡ್ತಾರೆ. ಸುಲಭವಾಗಿ ಗಂಟಿನಿಂದ ಆ ಸಮಸ್ಯೆ ಹೊರ ಬರ್ಬೋದು. ಬಟ್ ಗುಡ್ ನ್ಯೂಸ್ ಏನಂದ್ರೆ, ಸಪೋಸ್ ನೀವು ಇಲ್ಲಿಂದ ಜಸ್ಟ್ ಎಲ್ಲೋ
ಮಂಡ್ಯಕ್ಕೆ ಹೋಗ್ಬೇಕು. ನಿಮ್ಮ ಗಾಡೀಲಿ ನೋಡ್ರಿ ಒಂದು ಅರ್ಧ ಲೀಟ್ರ್ ಪೆಟ್ರೋಲ್ ಇದೆ, ನಿಮ್ಮ ಕಾರಲ್ಲಿ ಅರ್ಧ ಲೀಟ್ರ್ ಪೆಟ್ರೋಲ್ ಇದೆ. ನೀವೇನು ಮಾಡ್ತೀರಿ? ಅರ್ಧ ಲೀಟ್ರ್ ಪೆಟ್ರೋಲ್ ನೀವು ಹೋದರೆ ಮಂಡ್ಯ ತಲುಪೋ ಸಾಧ್ಯ ಇದೆಯಾ? ಹಾಂ, ಇಲ್ಲ. ಮಧ್ಯದೆಲ್ಲೋ ಒಂದು ಸ್ವಲ್ಪ ದೂರ ಹೋದರೆ ಆಫ್ ಆಗೋಯ್ತು. ಆಮೇಲೆ ಮಾಡ್ತೀರಿ, ಅಲ್ಲಿ ಒಬ್ಬರು ನೆಕ್ಸ್ಟ್ ತಳ್ಕೊಂಡು, ಅಥವಾ ಆಗಲಿಲ್ಲ ಪೆಟ್ರೋಲ್ ಬ್ಯಾಂಕ್ ಎಲ್ಲೋ ಸ್ವಲ್ಪ ಸದ್ಯಕ್ಕೆ ಪೆಟ್ರೋಲ್ ಬಂಕ್ ಹೋಗೋ ತನಕ ಎಲ್ಲೋ ಒಂದು ಬಾಟ್ಲಿಗೆ ಇಟ್ಲು ಬಿದ್ದಿತ್ತು, ಪೆಟ್ರೋಲ್ ಹಾಕ್ಸ್ಕೊಂಬಂದ್ರಿ, ತಗೊಂಡು ಹೋದ್ರಿ, ಪೆಟ್ರೋಲ್ ಹಾಕ್ಸಿದ್ರಿ, ಫುಲ್ ಖಾಲಿ ಆಗಿಬಿಟ್ಟಿದೆ, ಆಯ್ತಲ್ಲ. ಪ್ರಿಯರೇ, ಜಸ್ಟ್ ಪೆಟ್ರೋಲ್ ಟ್ಯಾಂಕ್ ಫುಲ್ ಖಾಲಿ ಆದಮೇಲೆ ನೀವು ಹೊಸ ಪೆಟ್ರೋಲ್ ಹಾಕಿದ ತಕ್ಷಣ ನೀವು ಸ್ಟಾರ್ಟ್ ಮಾಡಿ, ಸ್ಟಾರ್ಟ್ ಆಗಲ್ಲ. ನೋಡಿದ್ರೆ ಯಾರು ಪೆಟ್ರೋಲ್ ಖಾಲಿ ಆಗಿರ್ತದೋ ಊದಬೇಕು, ಕೆಲವರು ಗಾಡಿನೂ ಅಷ್ಟು ಊದ್ತಾರೆ ಗಾಡಿ ಪೆಟ್ರೋಲ್ ಟ್ಯಾಂಕನ್ನು. ಬಟ್ ಕಾರು ಅಷ್ಟೇ, ಪೆಟ್ರೋಲ್ ಫುಲ್ ಝೀರೋ ಆದಮೇಲೆ ಓಡ್ಸೋಕ್ಕಾಗ್ತಲ್ಲ. ನೀವು ಪೆಟ್ರೋಲ್ ತುಂಬಿಸ್ಬೋದು, ಸ್ಟಾರ್ಟ್ ಆಗಲ್ಲ. ಆಮೇಲೆ ಜಸ್ಟ್ ಯಾರೋ ಒಬ್ಬ ಪಕ್ಕದಲ್ಲಿ ನಿಂತಿರೋ ವ್ಯಕ್ತಿ, ಸರ್ ಡ್ರೈವರ್ ಆಗಿರ್ಬೋದು, ಆ ವ್ಯಕ್ತಿ, ಸರ್ ಕೀ ಕೊಡಿ ಸರ್, ನಾನು ಕೂತ್ಕೊಂಡು ನೀವು ಸ್ವಲ್ಪ ತಳ್ಳಿ ಸರ್. ಸರ್ ನಾವು ತಳ್ತಾ ಇದ್ದಾವೆ, ಬಟ್ ಆ ವ್ಯಕ್ತಿ ರಿವರ್ಸ್ ಗೇರ್ ಹಾಕ್ಬಿಟ್ಟು ಕ್ಲಚ್ ಹಿಡಿದಿದ್ದಾನೆ. ನಾನು ನೋಡಿ ಹೇಳ್ತೀರಿ, ಬಬರ್ ಏನು ಜಸ್ಟ್ ಸರ್ ಏನು ರಿವರ್ಸ್ ಗೇರ್ ಹಾಕಿದ್ದೀರಿ ಸರ್, ನೀವು ತಳ್ಳಿ ಸರ್ ಸ್ಟಾರ್ಟ್ ಮಾಡ್ತಾನೆ. ಅಲ್ಲ ಮಾರಾಯ, ರಿವರ್ಸ್ ಗೇರ್ಲಿ ಯಾವ ಕಾರು ಸ್ಟಾರ್ಟ್ ಆಗೋದಿಲ್ಲ, ಜಸ್ಟ್ ಫ್ರಂಟ್ ಗೇರಲ್ಲಿ ಮಾತ್ರ ಸ್ಟಾರ್ಟ್ ಆಗೋದು. ಸರ್ ಅದಾಗ ಹೌದಾ ಸರ್, ಓಕೆ ಹಂಗಾರೆ ಗೇರ್ಗೆ ಹಾಕೊಳ್ತಾನೆ. ಸರಿ ಫ್ರಂಟ್ ಗೇರ್ಗೆ ಹಾಕೊಂಡ, ಫಸ್ಟ್ ಗೇರ್ ಅಥವಾ ಸೆಕೆಂಡ್ ಗೇರ್ ಯಾವುದಕ್ಕೆ ಹಾಕೊಂಡ, ನಾವು ತಳ್ತಾ ಇದ್ದಾವೆ, ಅವನು ಕ್ಲಚ್ ಬಿಡ್ತಾ ಇದ್ದಾನೆ, ಪುನಃ ಮತ್ತೆ ಆಫ್ ಆಗ್ತದೆ. ಅದಾದಮೇಲೆ ಆ ವ್ಯಕ್ತಿ ಹೇಳಿದೆ, ಜಸ್ಟ್ ಹೊರಡ ಬನ್ನಿ ಬ್ರದರ್, ನನಗೆ ಗೊತ್ತು ಯಾವ ಥರ ಸ್ಟಾರ್ಟ್ ಮಾಡಬೇಕೆಂಬುದಾಗಿ. ಬಟ್ ಪ್ರೈಸ್ ಬಿ ಟು ಗಾಡ್. ಅದಾದ ನಂತರ ನಾನು ಕೂತ್ಕೊಂಡ ತಕ್ಷಣ ಜಸ್ಟ್ ತಳ್ಳಿ, ಯಾವಾಗ ಸ್ವಲ್ಪ ದೂರ ತಳ್ಳಿದ್ರು ಕ್ಲಚ್ ಬಿಟ್ಟೆ. ಅದೇ ಥರ ಆಕ್ಸಿಡೆಂಟ್ ಕೂಡ ಅಟ್ ಎ ಟೈಮ್ ಎರಡು ಕೂಡ ಯಾವ ಥರ ಮ್ಯಾನೇಜ್ ಮಾಡಬೇಕು ನಾನು ಚೆನ್ನಾಗಿ ಗೊತ್ತು. ಒಂದು ಟೆಕ್ನಿಕನ್ನು ಉಪಯೋಗಿಸಿ ಗಾಡಿ ಸ್ಟಾರ್ಟ್ ಆಗೋಯ್ತು. ಗಾಡಿ ಸ್ಟಾರ್ಟ್ ಆದಮೇಲೆ ಪ್ರೈಸ್ ಬಿ ಟು ಗಾಡ್, ಆ ಗಾಡಿಯನ್ನು ಆಲ್ರೆಡಿ ಪೆಟ್ರೋಲ್ ಈಗ ತುಂಬಿಸಿದ್ದೇನೆ, ಆರಾಮಾಗಿ ನಾವು ಮಂಡ್ಯಕ್ಕೆ ಹೋಗಿ ಸುತ್ತಾಡ್ಕೊಂಡು ಪುನಃ ವಾಪಸ್ ಬರ್ಬೋದು. ಹೌದಾ? ಸೊ ಯಾವ ರೀತಿ ನಿಂತೋಗಿರೋ ಒಂದು ಕಾರನ್ನು ಜಸ್ಟ್ ಸ್ಟಾರ್ಟ್ ಮಾಡ್ಲಿಕ್ಕಾಗಿ ನನಗೊಂದು ಟೆಕ್ನಿಕ್ ಕೊಟ್ಟು, ಅದೇ ಥರ ನಿಮ್ಮ ಜೀವನ ಎಂಬ ಕಾರು ಎಲ್ಲೋ ಯಾವುದೋ ಏರಿಯಾದಲ್ಲಿ ನಿಂತೋಗಿರ್ಬೋದು, ಬಟ್ ಪ್ರೈಸ್ ಬಿ ಟು ಗಾಡ್, ಅನ್ಯ ಭಾಷೆ ಎನ್ನುವಂಥದ್ದು ನಿಮ್ಮ ಜೀವನ ಎಂಬ ಕಾರನ್ನ ಮತ್ತೆ ಸ್ಟಾರ್ಟ್ ಮಾಡ್ಲಿಕ್ಕಿರುವಂಥ ಟೆಕ್ನಿಕ್ ಆಗಿದೆ. ವಾ ಟೆಕ್ನಿಕ್! ನೀವೆಷ್ಟು ಮಟ್ಟಿಗೆ ಅನ್ಯ ಭಾಷೆ ಉಪಯೋಗಿಸ್ತೀರಿ, ನಿಮ್ಮ ಜೀವನ ಎಂಬ ಕಾರನ್ನ ಟೆಕ್ನಿಕ್ ಮೂಲಕ ಸ್ಟಾರ್ಟ್ ಮಾಡೋದು ಮಾತ್ರವಲ್ಲ, ನೀವೆಲ್ಲೆಲ್ಲಿ ಹೋಗ್ತೀರಿ ಮಾರ್ಗ ಮಧ್ಯದಲ್ಲಿ ಹೋಗುವಾಗ ಅದೇ ಪೆಟ್ರೋಲ್ನ ಯಾರೆಲ್ಲ ಕೆಟ್ಟೋಗಿದೆಯೋ ಅವ್ರ ಜೀವನ ಎಂಬ ಕಾರು, ಆ ಪೆಟ್ರೋಲ್ನ ಕೊಟ್ಟು ಟೆಕ್ನಿಕನ್ನು ಕೂಡ ಕಲಿಸ್ಕೊಟ್ಟು ನೀವು ಕೂಡ ಓಡಿಸಿ ಕಾರನ್ನ ಅಂತೇಳಿ ತರಬೇತಿನ ಕೊಡುವಂಥ ವ್ಯಕ್ತಿಗಳಾಗ್ತೀರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬಟ್ ನೀವು ಗೊತ್ತಿರುವಂಥ ಭಾಷೆಯಲ್ಲೇ ಪ್ರಾರ್ಥನೆ ಮಾಡೋ ವ್ಯಕ್ತಿಗಳು ನೋಡಿ, ಯಾವಲಷ್ಟೇ ಬರೀ ತಮ್ಮ ಜೀವನದಲ್ಲಿರುವಂಥ ಎಲ್ಲ ಕಾರ್ಯಗಳೇ, ಎಲ್ಲೋ ಹೋಗಿ ದೇವ್ರ ವಾಕ್ಯ ಸಾರುಟ್ಟು ಬಂದರು, ಮತ್ತೆ ಇಲ್ಲಿ ಕೂತ್ಕೊಂಡು ಅಲ್ಲೇನೋ ತೊಂದರೆಗಳು ಬಂತು, ದೇವಾ ಅಲ್ಲಿ ಓದ್ವಿ ಏನು ನಮ್ಗೆ ಸಿಗಲಿಲ್ಲ, ಅಥವಾ ಅಲ್ಲಿ ಓದ್ವಿ ಅದಾಗಲಿಲ್ಲ ಇದಾಗಲಿಲ್ಲ, ಬರೀ ಗೊಣಗುಟ್ಟುವಂಥ ಕಾರ್ಯ. ಬಟ್ ಅನ್ಯ ಭಾಷೆಯಲ್ಲಿ ಮಾತಾಡೋ ವ್ಯಕ್ತಿ ಯಾವ ಕಾರಣಕ್ಕೂ ಪ್ರೇರೆ ಅವನ ಜೀವನದಲ್ಲಿ ಬರುವಂಥ ಯಾವುದೇ ತಡೆಗೋಡೆ ಕಡೆ ಗಮನ ಕೊಡೋದಿಲ್ಲ. ಅವನು ಯಾವಾಗ ಯಾವುದಾದ್ರೂ ಕಾರ್ಯಗಳು ಬಂದು ಅವನ ಜೀವನ ಎಂಬ ಕಾರಣ ತಡೆಗಟ್ಟಲಿಕ್ಕೆ ಬರುವಾಗ ಅವನು ಅನ್ಯ ಭಾಷೆ ಎಂಬ ಟೆಕ್ನಿಕನ್ನು ಉಪಯೋಗಿಸಿ ಆ ತಡೆಗೋಡೆ ಬಂದರೂ ಕೂಡ ಅದನ್ನ ಜಂಪ್ ಮಾಡಿಸ್ಕೊಂಡು ಹೋಗುವಂತ ವ್ಯಕ್ತಿಯಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಪಕ್ಕದಲ್ಲಿರೋನ ಕೇಳಿ ನೋಡಿ, ನಿಮ್ಮ ಕಾರ್ ನಿಂತೋಗಿದೆಯಾ ಅಥವಾ ಓಡ್ತದೆ ಕೇಳಿ ನೋಡಿ. ಇಬ್ರು ಮಾತ್ರ ಮುಂದೆ ಓಡ್ತಾ ಇದೆ, ಇನ್ ಬಾಕಿ ಇರೋದು ಕಾರು. ನಮ್ಮ ಹತ್ರ ಕಾರೇ ಇಲ್ಲ ಬ್ರದರ್. ನಾನು ಹೇಳ್ತದ್ದು 4 ಚಕ್ರದ ಕಾರಲ್ಲ, ನಿಮ್ಮ ಜೀವನ ಎಂಬ ಕಾರು. ನಿಮ್ಮ ಕಾರು ಕೆಲವು ದಿನ ಒಂದೇ ಕಡೆ ನಿಂತ್ಕೊಳ್ತಾ ತುಕ್ಕಿಡಿತದೆ. ನಮ್ದು ಒಂದು ಮಿನಿಸ್ಟ್ರಿದ ಒಂದು ಕಾರು ಅನೇಕ ದಿನಗಳನ್ನು ಉಪಯೋಗಿಸ್ತಲ್ಲ. ಈ ಕಡೆ ಅನೇಕ ತಿಂಗಳಿಂದ ಒಂದು ಕಾರನ್ನ ಉಪಯೋಗಿಸ್ತಲ್ಲ. ಯಾಕಂದ್ರೆ ಓಡಿಸೋರಿಲ್ಲ, ಎಲ್ಲ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಫಾರಿನ್ಗೆ ಹೋಗಿದ್ದಾರೆ. ಸೊ ಓಡಿಸೋರಿಲ್ಲ ಅಂತೇಳಿ ಒಂದು ಕಡೆ ನಿಲ್ಸಿದ್ದೀವಿ. ಮೊನ್ನೆ ನಮಗೆ ಹೋದ್ಸಲ ಧ್ಯಾನ ಕೂಟಕ್ಕೆ ಬೇಕಾಗಿತ್ತು, ಆ ಕಾರ್ನು ತೆಗೋಣ ಅಂತೇಳಿ ನಮ್ಮ ಬ್ರದರ್ ಫೋನ್ ಮಾಡಿ, ಬ್ರದರ್ ಕಾರ್ ಬೇಕಿತ್ತು ದಯವಿಟ್ಟು. ಸರಿ ಬ್ರದರ್, ಹೊರಗಡೆ ತೆಗೆದಿಟ್ಟಿರ್ತೇನೆ ಬನ್ನಿ. ನೆಕ್ಸ್ಟ್ ಹೋಗ್ಬಿಟ್ಟು ಹೊರಗಡೆ ತೆಗೆದಿಡ್ತೇನೆ ಅಂತ ಹೋಗಿ ಕಾರ್ ಸ್ಟಾರ್ಟ್ ಮಾಡ್ತಾ ಇದಾರೆ. ಸ್ಟಾರ್ಟ್ ಮಾಡಕ್ಕೆ ಮುಂಚಿತವಾಗಿ ಜಸ್ಟ್ ಹ್ಯಾಂಡ್ ಬ್ರೇಕ್ ಹಾಕಿದಾರಲ್ಲ, ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡ್ತಾ ಇದಾರೆ. ಹ್ಯಾಂಡ್ ಬ್ರೇಕ್ ಹೋಗ್ತಲ್ಲ, ಹಿಂದಿನೂ ಹೋಗ್ತಲ್ಲ ಮುಂದಿನೂ ಹೋಗ್ತಲ್ಲ, ಇನ್ನೂ ಕೂಡ ಅಲ್ಲೇ ನಿಂತಿದೆ. ನಿಮ್ಮ ಕಾರ್ ಒಂದೇ ಕಡೆ ನಿಂತ್ಕೊಳ್ತಾ ಹ್ಯಾಂಡ್ ಬ್ರೇಕ್ ಓಪನ್ ಆಗಲ್ಲ, ಲೆಗ್ ಬ್ರೇಕ್ ಓಪನ್ ಆಗಲ್ಲ, ಹೆಡ್ ಬ್ರೇಕ್ ಓಪನ್ ಆಗಲ್ಲ, ಎಲ್ಲ ಪೋ. ಬಟ್ ಇವತ್ತು ನಿಮ್ಮ ಕಾರ್ ನಿಂತೋಗಿರೋ ಪರವಾಗಿಲ್ಲ, ಎಲ್ಲ ಬ್ರೇಕ್ಗಳು ರಿಲೀಸ್ ಮಾಡುವ ಸಮಯ. ಬ್ರೇಕ್ ಫ್ಲೂಯಿಡ್ ಅನ್ನು ಹಾಕಿ, ಬ್ರೇಕ್ ಆಯಿಲ್ ಅನ್ನು ಹಾಕಿ, ಪ್ರೈಸ್ ಬಿ ಟು ಗಾಡ್, ನಿಮ್ಮ ಗಾಡಿ ಯಾವತ್ತೂ ರಸ್ಟ್ ಹಿಡಿಯದಂತೆ, ನಿಮ್ಮ ಗಾಡಿ ಯಾವತ್ತೂ ಕೂಡ ಒಂದು ಕಡೆ ನಿಂತ್ಕೊಳ್ಳದಂತೆ ಸದಾಕಾಲ ಸಲೀಸಾಗಿ ಓಡಿಸುವಂತಹ ಪೆಟ್ರೋಲ್ ಆಗಿದೆ ಅನ್ಯ ಭಾಷೆ. ವಾವ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ,
ಹಾಲೆಲೂಯ. ಎಳ್ಳಿದು ಅನ್ಯ ಭಾಷೆಯಲ್ಲಿ ಮಾತನಾಡುವುದರಿಂದ ನಾವು 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 ಹಳೆ ಬಲ ಅಲ್ಲ, ಹೊಸ ಬಲವನ್ನು ಹೊಂದಿ ಹದ್ದಿನ ರೀತಿ ಕೆಳಮಟ್ಟದಲ್ಲಿ ಎತ್ತರದಲ್ಲಿ ಹಾರಾಡ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವೆಷ್ಟು ಮಟ್ಟಿಗೆ ಅನ್ಯ ಭಾಷೆಯಲ್ಲಿ ಉಪಯೋಗಿಸ್ತೀರಿ, ಪ್ರೈಸ್ ಬಿ ಟು ಗಾಡ್. ನೀವು ಹೊಸ ಬಲವನ್ನು ಹೊಂದಿಕೊಂಡು ನಿಮ್ಮ ರೆಕ್ಕೆಗಳೆಲ್ಲ ಕೂಡ ಶಕ್ತಿನ ಹೊಂದಿಕೊಂಡು, ಪ್ರೈಸ್ ಬಿ ಟು ಗಾಡ್, ಎಲ್ರಿಗಿಂತಲೂ ಎತ್ತರವಾದ ಮಟ್ಟದಲ್ಲಿ ನೀವು ಸದಾಕಾಲ ಹಾರಾಡ್ತೀರಿ. ಪ್ರಿಯರೇ, ಒಂದು ಗುಡ್ ನ್ಯೂಸ್ ಏನಂದ್ರೆ, ನೀವು ಯಾವಾಗ ಯೇಸು ಸ್ವಾಮಿಯನ್ನ ನಿಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ಸ್ವೀಕಾರ ಮಾಡಿದ್ರಿ, ಅದೇ ಕ್ಷಣದಲ್ಲಿ ಪವಿತ್ರಾತ್ಮ ನಿಮ್ಮ ಒಳಗಡೆ ಬಂದು ನೆಲೆಗೊಂಡಿದ್ದಾರೆ. ಒಪ್ಕೊಳ್ತೀರಾ? ಬಟ್ ಯೇಸು ಸ್ವಾಮಿನ ಸ್ವೀಕರಿಸುವಂತ ಮೊದಲು ಹಿಂದೆ ನಾನು ಮತ್ತು ನೀವೆಲ್ಲರೂ ಕೂಡ ಅಂಧಕಾರದ ಸಾಮ್ರಾಜ್ಯದಲ್ಲಿ ಜೀವಿಸುವ ವ್ಯಕ್ತಿಗಳಾಗಿದ್ವಿ. ಅಲ್ಲಿ ನಮ್ಗೆ ಯಾವುದೂ ಶಕ್ತಿ ಇರಲಿಲ್ಲ. ಯಾಕೆ ನಮ್ಮ ಒಡೆಯ ತುಂಬಾ ಪ್ರಬಲವಾದ ಶಕ್ತಿನ ಹೊಂದ್ಕೊಂಡಿದ್ದ ದುರಾತ್ಮನು. ನಾವು ಅವನ ಗುಲಾಮರಾಗಿ ಜೀವಿಸಬೇಕಿತ್ತು. ಒಂದು ಸ್ವಲ್ಪ ಹಾರಾಡ್ತಾನೆ ಅಂದ್ರೆ ಸಾಕು, ಬೆತ್ತ ತಗೊಂಡು ರೆಕ್ಕೆಗಳನ್ನು ಮುರಿದಾಕ್ಬಿಡ್ತಾ ಇದ್ದ, ಕೋಲ್ ತಗೊಂಡು ಹೊಡೆದಾಗ್ತಾ ಇದ್ದ, ಹಾರಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಗುಲಾಮನಾಗಿ ಗೂಡಿನಲ್ಲೇ ವಾಸ ಮಾಡುವಂತ ಪಕ್ಷಿಗಳ ರೀತಿಯಲ್ಲಿ ನಾವು ಇರಬೇಕಾಗಿತ್ತು. ಬಟ್ ಪ್ರೈಸ್ ಬಿ ಟು ಗಾಡ್, ಒಂದು ದಿನ ಯಾರೊಬ್ರು ನಿಮಗೆ ಯೇಸುವನ್ನ ಪರಿಚಯ ಮಾಡಿಕೊಟ್ರು. ಆ ಯೇಸು ಸ್ವಾಮಿಯನ್ನು ನೀವು ಯಾವಾಗ ನಿಮ್ಮ ಒಳಗಡೆ ಸ್ವೀಕಾರ ಮಾಡಿದ್ರಿ, ಅದೇ ಕ್ಷಣದ ಪ್ರೇರೆ ಪವಿತ್ರಾತ್ಮರು ಈಗ ನಿಮ್ಮ ಒಳಗಡೆ ಬಂದು ನೆಲೆಗೊಂಡಿದ್ದಾರೆ. ಸೊ ಈಗ ಆಲ್ರೆಡಿ ಹದ್ದಿನಂತೆ ಹಾರಾಡ್ಲಿಕ್ಕೆ ಬೇಕಂತ ಪವಿತ್ರಾತ್ಮರ ಬಲ, ಪವಿತ್ರಾತ್ಮರ ಶಕ್ತಿ ನಿಮ್ಮ ಆತ್ಮದಲ್ಲಿದೆ. ಆತ್ಮದಲ್ಲಿರೋದನ್ನ ಯಾವಾಗ ನೀವು ಡ್ರಾ ಮಾಡೋದು, ಹೇಗೆ ಡ್ರಾ ಮಾಡೋದು? ನೀವು ಯಾವಾಗ ಅನ್ಯ ಭಾಷೆ ಉಪಯೋಗಿಸ್ತೀರಿ, ರಿಕದಬ ಹೋಲಕದಬ ಶೀಕರ ಬಲ, ಆ ಅನ್ಯ ಭಾಷೆ ಉಪಯೋಗಿಸುವಾಗ ನಿಮ್ಮ ಒಳಗಡೆ ಇರುವಂತಹ ಶಕ್ತಿ ಬಿಡುಗಡೆಯಾಗಿ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ನಿಮ್ಮ ಮನಸ್ಸು ಯಾವಾಗ ಬಲಗೊಳ್ತದೋ, 3 ಯೋಹಾನ 1ನೇ ಅಧ್ಯಾಯ ವಾಕ್ಯ 6, ನಿನ್ನ ಮನಸ್ಸು ಅಭಿವೃದ್ಧಿಗೊಳ್ಳುವ ಪ್ರಕಾರ ನೀನು ಎಲ್ಲ ವಿಷಯದಲ್ಲಿ ಸುಕ್ಷೇಮವಾಗಿ, ಆರೋಗ್ಯವಂತವಾಗಿ, ಸಮೃದ್ಧಿಯಾಗಿ, ಎತ್ತರದಲ್ಲಿ ಹಾರಾಡುವಂತ ವ್ಯಕ್ತಿಯಾಗಿ ಜೀವಿಸ್ತೀಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಏರಿಯಾದಲ್ಲೂ ಬಲಗೊಂಡು ಅಭಿವೃದ್ಧಿ ನೀವು ಕಾಣಬೇಕಾದ್ರೆ ಅನ್ಯ ಭಾಷೆ ಅತ್ಯುತ್ತಮವಾದ ಒಂದು ಗಿಫ್ಟ್, ಅತ್ಯುತ್ತಮವಾದ ಗಿಫ್ಟ್. ಹಲೋ, ಕಳೆದ ಸಲ ಎಷ್ಟು ಮಂದಿ ಜ್ಞಾಪಕ ಇಟ್ಕೊಂಡಿದ್ರು ಗೊತ್ತಿಲ್ಲ, ಕೋಳಿ ಮರಿದು ಹದ್ದಿಂದು ಜ್ಞಾಪಕ ಇದೆಯಾ? ಹದ್ದುಗಳು ಮಾತ್ರ ಕೋಳಿ ಮರಿ ಇನ್ನೂ ಹಂಗೆ ಇದೆ, ಸರಿ ಜ್ಞಾಪಕ ಇದೆಯಾ? ಯಾರ ಜ್ಞಾಪಕ ಇದೆ ಕೇಳ್ತೇನೆ, ಒಬ್ಬೊಬ್ಬರೇ ಕೇಳ್ತೇನೆ ಏನು ಅಂತೇಳಿ. ಈ ಕೈ ಮೇಲೆ ಮಾಡಿ, ಯಾರ್ದು ಕೈ ಮೇಲೆ ಯಾರು ಜ್ಞಾಪಕ ಇದೆ? ಯಾರು ಜ್ಞಾಪಕ ಇಲ್ಲ. ಒಬ್ಬರು ಕೈ ಮೇಲೆ ಇಡೋಲ್ಲ. ಅದೇ ನನಗೆ ಗೊತ್ತು, ಯಾರು ಜ್ಞಾಪಕ ಇಲ್ಲ. ನಾನು ಇಲ್ಲೇ ನಿಂತ್ಕೊಂಡು ಜಸ್ಟ್ ಯಾರಿಗೆಲ್ಲ ಜ್ಞಾಪಕ ಇದೆ ಎಲ್ಲರೂ ಕೈ ಮೇಲೆ ಮಾಡ್ತಾ ಇದ್ರಿ. ನಾನು ಯಾವಾಗ ಹೇಳಿದ್ನೋ ಬೇಡ ಸುಮ್ಮನಿರಪ್ಪ, ನನಗೆ ಕೇಳ್ಬಿಟ್ರೆ ಏನು ಮಾಡೋದು? ಹದ್ದು ಯಾವತ್ತೂ ಕೂಡ ಪ್ರೇರೆ, ಹೇ ಯಾರೇ ಬರಲಿ ನನಗಂತೂ ಚೆನ್ನಾಗಿ ಗೊತ್ತು, ಎತ್ತರದಲ್ಲಿ ಹಾರಾಡುವಂಥ ಪಕ್ಷಿ. ನಾನು ಸ್ವಲ್ಪ ಕೆಳಗಡೆ ಬಂದಿರ್ಬೋದು, ಯಾಕೆ ಗೊತ್ತಾ? ಬೇಟೆ ಆಡ್ಲಿಕ್ಕೆ ಬಂದಿದ್ದಾನೆ, ಕ್ಷಣ ಮಾತ್ರ ಇಲ್ಲಿರ್ತಾನೆ, ಮತ್ತೆ ವಾಪಸ್ ಹೋಗ್ತಾನೆ. ಕಳೆದ ಸಲ ನಿಮಗೊಂದು ಕಾರ್ಯ ತಿಳಿಸಿದೆ. ಒಂದು ಕೋಳಿ ಒಂದು 10 ಮೊಟ್ಟೆಗಳಾಕಿದೆ. ಈಗ ಹೌದು, ಸ್ಟೋರಿ ಜ್ಞಾಪಕ ಇದೆ, ಬಟ್ ಅನ್ಯ ಭಾಷೆಯಿಂದ ಅದರ ಪ್ರಯೋಜನಗಳೇನು ಜ್ಞಾಪಕ ಇಲ್ಲ. ಒಂದು ಕೋಳಿ 10 ಮೊಟ್ಟೆಗಳಾಕಿದೆ. ಅದನ್ನ ಈಗ ಅಡಬೆ ಕೂರಿಸ್ಬೇಕು. ಅಡಬೆ ಕೂರಿಸುವಾಗ ಪಕ್ಕ ಮನೆಯವರು ಯಾರೊಬ್ರು, ಸರ್ ನಮ್ಮ ಮನೇಲಿ ಒಂದು ಎಲ್ಲೋ ನಮ್ಮ ಮಗ ಹೊರಗಡೆ ಹೋಗಿದ್ದಂತೆ ಕಾಡಿಗೆ ದನ ಮೇಯಿಸ್ಲಿಕ್ಕೆ ಒಂದು ಮೊಟ್ಟೆ ಸಿಕ್ಕಿದೆ ಅಂತೆ ಸರ್, ಅದು ಹದ್ದಿನ ಮೊಟ್ಟೆ ಅಂತ ಎಲ್ಲರೂ ಹೇಳ್ತಾರೆ. ಇದು ಯಾವ ಮೊಟ್ಟೆ ಅಂತ ಗೊತ್ತಿಲ್ಲ, ಬಟ್ ಮರಿ ಬಂದಾಗ ಖಂಡಿತ ಗೊತ್ತಾಗ್ತದೆ. ದಯವಿಟ್ಟು ನಿಮ್ಮ ಕೋಳಿ ಜೊತೆಲಿ ಕೂರಿಸಿ ಎಂಬುದಾಗಿ ಜಸ್ಟ್ ಆ ಕೋಳಿ ಮೊಟ್ಟೆಗಳ ಜೊತೆಲಿ ಆ ಮೊಟ್ಟೆನೂ ಕೂಡ ಕೂರಿಸಿದ್ರು. ಕೇಳಿಸ್ಕೊಳ್ಳಿ, ಈ ಕಡೆ ಕೂರಿಸಿದ್ರು. ಆ ಮೊಟ್ಟೆಗಳು ಈಗ 11 ಮೊಟ್ಟೆ ಇದೆ, 10 ಕೋಳಿ ಮೊಟ್ಟೆ, ಒಂದು ಹದ್ದಿನ ಮೊಟ್ಟೆ. ಕೋಳಿ ಅದ್ರ ಮೇಲೆ ಕುತ್ಕೊಂಡು ಜಸ್ಟ್ 21ನೇ ತನಕ ಅದ್ರ ಮೇಲೆ ಕುಂತಿದೆ. 21ನೇ ದಿನದಲ್ಲಿ ಎಲ್ಲ ಮರಿಗಳಾಗಿ ಹೊರ ಬಂದ್ವು. ಈ 10 ಮರಿಗಳು ಕೋಳಿ ಮರಿಗಳು, ಈ ಒಂದು ಮರಿ ಹದ್ದಿನ ಮರಿ ಎಲ್ಲ ಒಟ್ಟಿಗೆನೆ ಜೀವಿಸ್ತವೆ, ಒಟ್ಟಿಗೆ ಹೋಗಿ ಆಹಾರ ಹುಡಿಕೊಂಡು ಹೋಗ್ತವೆ. ಎಲ್ಲ ಕೋಳಿ ಮರಿಗಳೆಲ್ಲ ಯಾವಲ್ಲ ಸೌಂಡ್, ಬಟ್ ಹದ್ದಿನ ಮರಿ ಸೌಂಡ್ ಬರಲ್ಲ. ಬಟ್ ಈ ಮರಿಗಳೆಲ್ಲ ಹೇಳ್ತದೆ, ಕಲ್ತ್ಕೋ.
ಅವ್ರ ಅಮ್ಮನೂ ಕೂಡ ಹೇಳ್ತದೆ, ಕೋಳಿ ಮರಿ ಅಮ್ಮ, ಇನ್ನೇನು ಬೇರೆ ಭಾಷೆನಾ, ಕಾಲು ಕೈ ಮುರಿತೀನಿ ಕಲ್ತ್ಕೋ. ಅದು ಪ್ರಾಕ್ಟೀಸ್ ಮಾಡ್ತದೆ. ಆಯಿತು, ಇವ್ರ ಜೊತೆಲಿ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಒಂದಿನ ಇದೇ ಥರ ಇರುವಾಗ ಜಸ್ಟ್ ಕೋಳಿ ಮರಿಗಳೆಲ್ಲ ತಾಯಿ ಕೋಳಿ ಜೊತೆಲಿ ಯಾವ ಥರ ಹೋಗ್ತಾ ಇದೆಯೋ, ಈ ಹದ್ದಿನ ಮರಿ ಕೂಡ ಜೊತೆಲಿ ಹೋಗ್ತದೆ. ತಿಪ್ಪೆ ಮೇಲೆ ಹೋಗ್ತು, ಸಗಣಿ ತಿಪ್ಪೆ ಮೇಲೆ. ಈ ಕೋಳಿಗಳೆಲ್ಲ ಕೆರೆದು ಮಾಡೋ ನೋಡಿ, ಅದು ಕಾಲಿಗೆ ಇರುವೆಗಿರೋ ಕಚ್ಕೊಂಡ್ರೆ ಸೈಡ್ಗೆ ಹೋಯ್ತು, ಒದ್ರಿಕೊಳ್ತದೆ. ಹದ್ದಿನ ಮರಿಗೆ ಯಾವತ್ತೂ ಇರುವೆ ಅಂದ್ರೆ ಗೊತ್ತೇ ಇಲ್ಲ, ಕಚ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ಹದ್ದು ಯಾವ ಕಾರಣಕ್ಕೂ ಕೊಳೆತು ನಾರುವಂತಹ ಸತ್ತೋಗಿರುವಂಥ ಪ್ರಾಣಿ ತಿನ್ನೋದಿಲ್ಲ. ಆಗಲೇ ತಾಜಾ ಫ್ರೆಶ್ ಆಗಿರುವಂಥ ಮಟನನ್ನು ಅಥವಾ ಚಿಕನನ್ನು ತಿನ್ನಬೇಕಾದ್ರೆ ಫ್ರೆಶ್ ತಾನೇ ಕೊಲೆ ಮಾಡಿ ತಾನೇ ತಿನ್ನುವಂಥದ್ದು. ಬಟ್ ಕೋಳಿ ಮರಿಗಳು ಆ ಕೊಳ್ತೋಗಿರ್ಬಾರ ಕೆರೆದು ಅಲ್ಲಿರೋ ಹುಳಗಳನ್ನಾದ್ರು ತಿಂತವೆ, ಕರೆಕ್ಟ್. ಬಟ್ ನಾವಂತೂ ಕೋಳಿ ಮರಿಗಳಲ್ಲ ಇವತ್ತಿಂದ. ಓಕೆ, ಇಲ್ಲ ಗುಡ್, ಓಕೆ. ಸೊ ಈ ಕೋಳಿ ಮರಿ ತಿಪ್ಪೆ ಮೇಲೆ ಹೋಗಿ ಎಲ್ಲ ಸಗಣಿ ಕೆರೆದು ಏನು ತಿಂತಾ ಇದೆ. ಈ ಹದ್ದಿನ ಮರಿ ಜೊತೆಲಿ ಹೋಯ್ತು. ಅಲ್ಲಿ ಇರುವೆಗಳೆಲ್ಲ ಮುತ್ಕೊಂಡಿದೆ. ಇರುವೆಗಳು ಅದು ಕಾಲ ಮೇಲೆ ಎತ್ಕೊಂಡು ಏನು ಅದು ಮಾಡ್ಬೇಕು ಗೊತ್ತಾಗ್ತಿಲ್ಲ. ಕಾಲ ಮೇಲೆ ಎತ್ಕೊಂಡು ಇಡೀ ಶರೀರನ ಆವರಿಸ್ಕೊಳ್ತು, ಕುತ್ತಿಗೆಲ್ಲ ಬಂದು ಕಚ್ತಾವೆ. ಈ ಕೋಳಿ ಮರಿ ಒದರ್ತಾ ಇದೆ, ಬಟ್ ಇರುವೆಗಳು ಹೋಗ್ತಾ ಇಲ್ಲ. ಹಿಂಗೆ ಹೋದ್ರೆ ಸಾಕಾಗಿ ಮೇಲ್ ನೋಡ್ತಾ ಇದೆ. ಎತ್ತರದ ಯಾವುದೋ ಒಂದು ಪಕ್ಷಿ ಹಾರಾಡ್ತಾ ಇದೆ. ಎಷ್ಟೊಂದು ಪಕ್ಷಿಗಳು ಮೇಲ್ಗಡೆ ಹಾರಾಡ್ತದೆ. ನಾನು ತಿಪ್ಪೆ ಮೇಲೆ ಇದ್ದೀನಿ, ಅಲ್ಲೂ ಹಾರಾಡೋ ಪಕ್ಷಿ ಇದೆಯಾ, ನಾನು ಕೂಡ ಅದೇ ಥರ ಹಾರಾಡಬೇಕು. ನಾನು ಕೂಡ ಅದೇ ಥರ ಹಾರಾಡಬೇಕು. ಯಾಕೆ ಈ ಕೋಳಿ ಮರಿಗಳಿಗೆ ನಾವು ಕೂಡ ಹಾರಾಡಬೇಕೆಂಬುದಾಗಿ ಅವು ಒಂದೇನು ಯೋಚನೆ ಮಾಡಿಲ್ಲ. ಆದ್ರೆ ಒಳಗಿರೋದು ಕೋಳಿ ಸ್ವಭಾವ. ಯಾಕೆ ಈ ಹದ್ದಿನ ಮರಿ ಕೋಳಿ ಮರಿಗಳ ಜೊತೆಲಿ ಇದ್ರೂ ಕೂಡ ಯಾಕೆ ಇದು ಹಾರಾಡಬೇಕೆಂಬುದಾಗಿ ಆಸೆ ಬರ್ತದೆ. ಆದ್ರೆ ಒಳಗಡೆ ಹದ್ದಿನ ಸ್ವಭಾವ ಇದೆ, ಕರೆಕ್ಟ್. ನೀವು ಹೊರಗಡೆ ನೋಡ್ಲಿಕ್ಕೆ ಪ್ರಿಯರೇ ಕೋಳಿ ಮರಿ ರೀತಿಯಲ್ಲಿ ಇರ್ಬೋದು. ಈ ಲೋಕದ ಕಾರ್ಯಗಳ ಮಧ್ಯದಲ್ಲಿ ಸೀಲ್ಕೊಂಡು ಕೋಳಿ ಮರಿ ರೀತಿಯಲ್ಲಿ ನಮ್ಮನ್ನ ಕೆಳಮಟ್ಟದಲ್ಲಿ ಇರ್ಲಿಕ್ಕಾಗಿ ಸೈತಾನ ಒತ್ತಡ ಹಾಕಿರ್ಬೋದು. ಬಟ್ ನಿಮ್ಮ ಒಳಗಡೆ ಯಾರಿದ್ದಾರೋ ಪ್ರಭು ಯೇಸು ಕ್ರಿಸ್ತರು, ಅವರು ನಿಮ್ಮನ್ನ ಹದ್ದಿನಂತೆ ಹಾರಾಡಿಸ್ಲಿಕ್ಕಾಗಿ ಬಂದಿರುವಂತ ರಕ್ಷಕರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ಕೋಳಿ ಮರಿ ಒಂದ್ಸಲ ನೋಡ್ತು, ಇನ್ನು ಈ ಕೋಳಿ ಮರಿಗಳಿಗೆ ಹೇಳಿದ್ರೆ ನನ್ನ ತಲೆ ಮೇಲೆ ಹೊಡಿತವೆ, ಕುಟ್ತವೆ. ಬೇಡ, ಹೇಳೋದು ಬೇಡ. ನೋಡ್ತು, ಅದೇ ಆಲೋಚನೆ, ಇಡೀ ದಿನ ಅದೇ ವಿಷನ್. ಸೊ ಅದಾದ್ಮೇಲೆ ಜಸ್ಟ್ ಮತ್ತೆ ಮಾಡೋ ದಿನ ಹೊರಡೆ ಬಂದು ಕೋಳಿ ಮರಿಗಳೆಲ್ಲ ಮೇಯ್ತದೆ. ಈ ಕೋಳಿ ಮರಿ ತಿಪ್ಪೆ ಮೇಲೆ ಹೋಗೋದು, ಈ ಹದ್ದಿನ ಮರಿ ತಿಪ್ಪೆ ಮೇಲೆ ಹೋಗೋದು, ಅಲ್ಲಿಂದ ಸ್ವಲ್ಪ ರೆಕ್ಕೆಗಳು ಚಾಚೋದು, ಹಿಂಗೆ ರೆಕ್ಕೆಗಳು ತೆಗೆದು ಆರಾಡ್ಲಿಕ್ಕೆ ಸ್ವಲ್ಪ ಮುಂದೆ ಹೋಗ್ತದೆ. ಈ ಕೋಳಿ ಮರಿಗಳು ಇವೆಲ್ಲ ಕಚ್ಚು ಕೊಡ್ಬೋತವೆ. ಯಾವಾಗ ಈ ಕೋಳಿ ಮರಿ ಕೊಕ್ಕ ಅಂತ ಹೇಳ್ತವೆ, ದೊಡ್ಡ ಕೋಳಿ ಇದಕ್ಕೆ ಭಯ, ಮತ್ತೆ ಸೈಲೆಂಟ್, ಮತ್ತೆ ಪ್ರಾಕ್ಟೀಸ್. ಇನ್ನೊಂದು ಗುಡ್ಡೆ ಮೇಲೆ ಹೋಯ್ತು, ನೆನ್ಸ್ಕೊಳ್ತಾ ಅದನ್ನ, ಅಕ್ಕಪಕ್ಕ ಏನಾರಲ್ಲಿ ಕಣ್ಣು ಮುಚ್ಕೊಂಡು ಆರ್ಬಿಡೋಣ. ರೆಕ್ಕೆ ಚಾಚಕ್ಕೆ ಹೋಗ್ತದೆ, ಮತ್ತೆ ಕೋಳಿ ಮರಿ ಇದೇ ಥರ. ಒಂದಿನ ಆಯ್ತು, 1 ವಾರ ಆಯ್ತು, 2 ವಾರ ಆಯ್ತು. ಇದು ತಿಳ್ಕೊಳ್ತು, ನಾನಂತೂ ಇವುಗಳ ಜೊತೆಲಿ ಡೇ ಟೈಮಲ್ಲಿ ಹಗಲಲ್ಲಿ ಪ್ರಾಕ್ಟೀಸ್ ಮಾಡೋದನ್ನ ಮೇಲೆ ಹಾರಕ್ಕಂತೂ ಸಾಧ್ಯ ಇಲ್ಲ. ರಾತ್ರಿ ಟೈಮ್ ಪ್ರಾಕ್ಟೀಸ್ ಮಾಡೋಣ ಅಂತೇಳಿ ನಿರ್ಧಾರ ತೆಗೆದುಕೊಂಡು ರಾತ್ರಿ ಕತ್ಲಾಗ್ತದಂಗೆ ಕೋಳಿ ಮರಿಗಳೆಲ್ಲ ತಾಯಿ ಕೋಳಿ ರೆಕ್ಕೆ ಅಡಿಯಲ್ಲಿ ಬೆಚ್ಚಿ ಕಾಲ ಕಳೀತವೆ. ಈ ಮರಿನೂ ಕೂಡ ಆ ಕೋಳಿ ಮರಿಗಳ ಜೊತೆ ಹೋಗ್ತು, ಬಟ್ ಒಳಗೋಗಿ ಲಾಕ್ ಆಗಿಲ್ಲ, ರೆಕ್ಕೆ ತುದಿಯಲ್ಲಿ ಕೂತ್ಕೊಂಡಿದೆ. ಚಳಿ ಆದ್ರೂ ಪರವಾಗಿಲ್ಲ, ನನಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಬಟ್ ನಾನು ಹಾರಲೇಬೇಕು. ಸಿ, ಅದ್ರ ಅರ್ಥ ಬೇರೆ ಕೋಳಿ ಮರಿಗಳು ಕಂಫರ್ಟ್ ಝೋನ್. ಬ್ರದರ್, ನನಗೇನು ತೊಂದರೆ ಇಲ್ಲ ಬ್ರದರ್, ನಮ್ಮ ಅಪ್ಪ ಅಮ್ಮ ಆಸ್ತಿ ಮಾಡಿ ಇಟ್ಟಿದ್ದಾರೆ, ನನಗೆ ಅದು ಎಂಜಾಯ್ ಮಾಡ್ಕೊಂಡಿದ್ರೆ ಸಾಕು, ನನಗೆ ದೇವರು ಒಂದು ಒಳ್ಳೆ ಉದ್ಯೋಗ ಕೊಟ್ಟಿದ್ದಾರೆ ಸಾಕು ಬ್ರದರ್, ನನಗೆ ಒಳ್ಳೆ ಗಂಡ ಕೊಟ್ಟಿದ್ದಾನೆ, ಒಳ್ಳೆ ಗಂಡಿ ಕೊಟ್ಟಿದ್ದಾಳೆ, ಒಳ್ಳೆ ಮಕ್ಕಳು ಕೊಟ್ಟು ಸಾಕು ಬ್ರದರ್, ವಾರಕ್ಕೊಮ್ಮೆ ಚರ್ಚ್ಗೆ ಹೋಗ್ತೇನೆ, ಮನೆ ಬಂದುಬಿಡ್ತೇನೆ. ಕಂಫರ್ಟ್ ಝೋನಲ್ಲಿ ಯಾರೆಲ್ಲ ಇರ್ತಾರೋ, ಸಮಾಧಾನ ಒಂದು ಪರಿಸ್ಥಿತಿ ಒಳಗಡೆ ಇರ್ತಾರಲ್ಲ, ಅವ್ರ ಜೀವನದಲ್ಲಿ ಯಾವ ಕಾರಣಕ್ಕೂ ಅವ್ರ ಮೇಲ್ ಬರಕ್ಕೆ ಸಾಧ್ಯ ಇಲ್ಲ ಅಂತ ರೋಗ ಮಾತಾಡಿಸಿ. ಕಂಫರ್ಟ್ ಝೋನಲ್ಲಿ ಯಾರೆಲ್ಲ ಇದ್ದಾರೋ, ಚರ್ಚ್ ಆಯಿತು, ಮನೆ ಆಯಿತು. ನಾನು ಜಸ್ಟ್ ವಿಚಾರಣೆಗೆ ಹೋಗಿದ್ದ, ಅವರು ಪ್ರಿಯರೇ ಚರ್ಚ್ ಬರ್ತಾರೆ, ಎಲ್ಲ ಪೂಜೆಗಳಲ್ಲಿ ಭಾಗವಹಿಸ್ತಾರೆ, ಯಾರನ್ನು ಮಾತಾಡ್ಸಲ್ಲ, ಟಕ್ ಅವ್ರ ಮನೆಗೆ ಹೊಟ್ಟೋಗೋದು, ಕಾರ್ ಹತ್ಕೊಂಡು. ಕೋಟ್ಯಾಧೀಶ್ವರರೇ, ತಪ್ಪೇನಿಲ್ಲ. ಅವ್ರು ಹೋಗಿ ಒಂದ್ಸರಿ ಕೆಣಕಿ, ನಿಮ್ಗೆ ಅವಾಗ ಗೊತ್ತಾಗ್ತದೆ. ಹೇಗೆ ಗೊತ್ತಾ? ದಯವಿಟ್ಟು ಬ್ರದರ್, ನಮ್ಮಲ್ಲಿ ಪ್ರೇಯರ್ ಇದೆ, ಕರೀರಿ ಒಂದಿನ. ಬಂದರು, ಹೇಳಿ ಅವ್ರೆ, ನಮ್ಮ ಮನೆ ಫಸ್ಟ್ ಫ್ಲೋರಲ್ಲಿದೆ. ಅಯ್ಯೋ, ಫಸ್ಟ್ ಫ್ಲೋರಲ್ಲ, ಆಗಲ್ಲ ಬ್ರದರ್ ಬರೋಕ್ಕೆ, ನನಗೆ ಮಂಡಿ ಸಾವ್ದೋಗಿದೆ, ಹತ್ತಕ್ಕಾಗಲ್ಲ. ಸರಿ, ಸ್ವಲ್ಪ ಕೆಳಗಡೆ ಮನೇಲಿ ಇದೆ ಅಂತ ಹೇಳಿ ಬಂದರು. ಬಂದಾದ್ಮೇಲೆ ಪ್ರೇಯರ್ ಎಲ್ಲ ಮುಗೀತು, ಎಲ್ರಿಗೂ ಜ್ಯೂಸ್ ಕೊಟ್ರಿ. ಅವ್ರು ತಗೊಕೊಡಿ, ಇಲ್ಲೆಲ್ಲ ಬ್ರದರ್ ಜ್ಯೂಸ್ ಕುಡಿಯಲ್ಲ, ಶುಗರ್ ಇದೆ. ಆಯ್ತು ಪರವಾಗಿಲ್ಲ, ಮಿಕ್ಸರ್. ಅಯ್ಯೋ, ನನಗೆ BP ಶುಗರ್ ಇದೆ, ಖಾರ ತಿಂದ್ಬಿಟ್ಟು BP ರೈಸ್ ಆಗ್ಬಿಡ್ತದೆ. ಇಡೀ ನಮ್ಮ ಊರಿಗೆ ಹಂಚ್ಬೇಕಂದ್ರೆ ರೋಗಗಳು ಅವ್ರು ಹೊರಗಡೆ ಇರ್ತದೆ.
ಯಾಕೆ ಗೊತ್ತಾ? ಕಂಫರ್ಟ್ ಝೋನ್. ಅವ್ರು ಯಾವ ಕಾರಣಕ್ಕೂ ತೊಂದರೆ ತಗೊಳಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಬೇಕೋ ಅವ್ರ ಸವಾಸ? ಅಲ್ಲಿ ಹೋಗಿ ಕೊಳಚಕ್ಕಲ್ಲಿ ಹಾಕ್ಬಿಟ್ಟು ಯಾಕೆ ಮುಖದ ಮೇಲೆ ಆರಿಸ್ಕೊಳ್ಬೇಕು? ಅವರೆಲ್ಲ ಬರೀ ತಮಗೋಸ್ಕರ ಸ್ವಾರ್ಥಕ್ಕಾಗಿ ಜೀವಿಸುವಂಥ ವ್ಯಕ್ತಿಗಳು. ಯಾರು ಸ್ವಾರ್ಥಿಗಾಗಿ ಜೀವಿಸ್ತಾರೋ, ಸ್ವಾರ್ಥತೆಗಾಗಿ, ಅವರೆಲ್ಲರೂ ಕೂಡ ಪ್ರೇರೆ ಇಡೀ ನಮ್ಮ ಮೈಸೂರು ಹಂಚ್ಬೋದು. ಅಷ್ಟು ರೋಗಗಳು ಅವ್ರ ಕುಟುಂಬದಲ್ಲಿ ಇರ್ತದೆ. ಚೆಕ್ ಮಾಡಿ, ಬೇಕಾದ್ರೆ ಚೆಕ್ ಮಾಡಿ. ಬಟ್ ನೀವು ಯಾವಾಗ ಹದ್ದಿನ ರೀತಿಯಲ್ಲಿ ಹಾರಾಡೋದು ವ್ಯಕ್ತಿಗಳಾಗ್ತೀರಿ, ಅದ್ರ ಅರ್ಥ ಏನು ಗೊತ್ತಾ? ಹದ್ದಿನ ರೀತಿಯಲ್ಲಿ ಹಾರಾಡೋದು ವ್ಯಕ್ತಿಗಳು ಮಾತ್ರ ಯೇಸು ಸ್ವಾಮಿಗೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಕೂಡ ರೆಡಿ ಆಗಿರ್ತಾರೆ. ಸುವಾರ್ತೆಗೋಸ್ಕರ ಯೇಸುವಿನ ಸಾಮ್ರಾಜ್ಯ ಕಟ್ಟುವಂಥ ಕಾರ್ಯಕ್ಕಾಗಿ ಇವನ್ ಅವ್ರು ಹಗಲು ರಾತ್ರಿ ದುಡಿಯುವಂಥ ವ್ಯಕ್ತಿಗಳಾಗಿರ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಸ್, ಜಸ್ಟ್ ಇದು ರಾತ್ರಿಯಲ್ಲಿ ಎಲ್ಲ ಮರಿಗಳು ರೆಕ್ಕೆ ಹೊಡೆಯಲ್ಲಿ ಬೆಚ್ಚಗಿವೆ. ಈ ಹದ್ದಿನ ಮರಿ ಮಾತ್ರ ಸೈಡಲ್ಲಿದೆ, ಕುತ್ಕೊಂಡಿದೆ. ಯಾವಾಗ ಎಲ್ಲ ಕೋಳಿ ಮರಿ ಕಿಕ್ಕಿ ಕಿಕ್ಕಿ ಅಂತ ನಿದ್ದೆ ಮಾಡ್ಲಿಕ್ಕೆ ಹೋದ್ವು, ಈ ಹದ್ದಿನ ಮರಿ ಹೊರಡ ಬಂತು. ಕತ್ಲೆ, ಎಲ್ಲೂ ಲೈಟ್ ಇಲ್ಲ, ಕತ್ಲೆ. ಹೊರಡೆ ಬಂದು ಅಲ್ಲಲ್ಲೇ ಸ್ವಲ್ಪ ಸಮ್ಮಟ ಜಾಗದಲ್ಲೇ ಅದೇ ಕೋಣೆ ಒಳಗಡೆ ಎಲ್ಲಿ ಪಂಜರಕ್ಕೆ ಕೌಚ್ ಹಾಕಿದಾರೋ ಜಸ್ಟ್ ಅದೇ ಕೋಣೆ ಒಳಗಡೆ ಜಸ್ಟ್ ಹೊರಗಡೆ ಬಂದ್ಬಿಟ್ಟು ಜಸ್ಟ್ ಸ್ವಲ್ಪ ಹಾರಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತು. ಪ್ರಾಕ್ಟೀಸ್ 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 ಪ್ರಾಕ್ಟೀಸ್. ಎಷ್ಟು ಗಂಟೆ? ಬೆಳಗಾನೆ ತನಕ. ಅದಕ್ಕೆ ಆಸೆನು ನಾನು ಹಾರಲೇಬೇಕು. ಅದಕ್ಕೆ ಎಷ್ಟು ಅವರ್? 8 hours ಡ್ಯೂಟಿ. ನೋ, ರಾತ್ರಿ ಅದು ಕನಸೇ. ಅದು ನಾನು ಹಗಲು ರಾತ್ರಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಯಾವಾಗ ಬೆಳಗಿನ ತನಕ ಪ್ರಾಕ್ಟೀಸ್ ಮಾಡ್ತದೆ, 5 ಗಂಟೆಗೆ ಉಂಜ ಕೊಕ್ಕೋ ಕೋಕೋ ಇದು ಎಚ್ಚರ ಆಗೋಯ್ತು. ಈಗ ಕೋಳಿಗಳು ಎಚ್ಚರಾಗ್ಬಿಟ್ರೆ ನನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತವೆ, ಮತ್ತೆ ಒಳಗಡೆ ಸೇರ್ಕೊಂಡ್ಬಿಡೋದು. ಆಮೇಲೆ ಏನು ಗೊತ್ತಾಗ್ತಾರ ಮೈ ಮುರ್ಕೊಂಡಿದ್ದಾಳು. ಎಲ್ಲ ಕೋಳಿ ಮರಿಗಳು ಮೈ ಮುರಿತದಲ್ಲ, ಆ ಥರ ಎದ್ಕೊಂಡು ಹೊರಗಡೆ ಬರೋದು. ನೈಟಲ್ಲಿ ಇದ್ರೆ ಮಾಡಿಲ್ಲ, ಬೆಳಗ್ಗೆ ಮಲ್ಕೊಂಡ್ರೆ ಈ ಕೋಳಿ ಮರಿ ರಾತ್ರಿ ಎಲ್ಲೋಗಿದೆ ಕೇಳ್ತವೆ. ಅದಕ್ಕೆ ಆ ಮರಿಗಳ ಜೊತೆ ಸೇರ್ಕೊಳ್ಳೋದು. ಅವು ಹೆಂಗೆ ಸಗಣಿ ಎಲ್ಲ ತಿಂತವೆ, ತಿನ್ನಕ್ಕೆ ಇಷ್ಟ ಇಲ್ಲ, ಬಾಯಿ ಹಾಕೊಳ್ಳೋದು. ಅವ್ನು ನೋಡ್ತಾ ಇರೋ ತರ್ಗ ಬಾಯಿ ಹಾಕೋತವೆ. ಅದಾದ್ಮೇಲೆ ತೆಗೆದು ಬಿಸಾಕೋದು. ಯಾಕಂದ್ರೆ ಕಸ ತಿನ್ನೋದಕ್ಕೆ ಅಭ್ಯಾಸ ಇಲ್ಲ. ಮತ್ತೆ ರಾತ್ರಿ ಪ್ರಾಕ್ಟೀಸ್. ಇದೇ ತರ 1 ವಾರ 2 ವಾರ ಪ್ರಾಕ್ಟೀಸ್ ಮಾಡ್ತು. ಪ್ರಾಕ್ಟೀಸ್ ಮಾಡಿ ಆದ್ಮೇಲೆ ಪ್ರೈಸ್ ಬಿಟ್ಟು ಗಾಡ್ ತಕ್ಕ ಸಮಯ ಬಂತು. ನಿಮ್ಮ ಜೀವನದಲ್ಲೂ ಅಷ್ಟೇ ತಕ್ಕ ಸಮಯ ಬರ್ತದೆ. ಆ ತಕ್ಕ ಸಮಯದಲ್ಲಿ ದೊಡ್ಡ ಬಿರುಗಳು ಎದ್ದೇಳ್ತದೆ. ಯಾತಕ್ಕೆ ಬಿರುಗಳೇ ಬಂತು? ವಾವ್, ನಿಮ್ಮನ್ನ ಮೇಲೆ ಎತ್ಕೊಂಡು ಹೋಗ್ಲಿಕ್ಕಾಗಿ. ಬಟ್ ನಾವ್ ಹೇಳ್ತೇವೆ, ಅಯ್ಯೋ ದೇವ, ಬಿರುಗಳೇ ಯಾಕೆ ಕೊಟ್ಬಿಟ್ಟೆ? ಹೇ, ಬಿರುಗಳೇ ನಾನು ಕೊಟ್ಟಿದ್ದಲ್ಲ, ದುರಾತ್ಮನ ಕೊಟ್ಟಿರೋದು. ಬಟ್ ಪ್ರೈಸ್ ಬಿಟ್ಟು ಗಾಡ್, ಆ ಬಿರುಗಳಿಗೆ ನೀನು ರೆಕ್ಕೆ ಚಾಚು, ಆ ಗಾಳಿ ನಿನ್ನ ಮೇಲ್ಮಟ್ಟಿಗೆ ಎತ್ಕೊಂಡು ಹೋಗ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿ ಈ ಹದ್ದಿನ ಮರಿ ಎಲ್ಲ ಮರಿಗಳ ಜೊತೆ ಕಾಯ್ತಾ ಇದೆ. ಜೋರಾಗಿ ಗಾಳಿ ಬೀಸ್ತು. ಈ ಕೋಳಿ ಮರಿಗಳೇನ್ ಮಾಡ್ತದೆ? ಗಾಳಿಗೆ ಔಸ್ಕೊಳ್ತದೆ. ಎಲ್ಲ ಹೋಗಿ ಔತ್ಕೊಂಡ್ಬಿಟ್ವಿ ತಾಯಿ ಜೊತೆಲಿ. ಈ ಹದ್ದಿನ ಮರಿ ಮಾತ್ರ ಇಲ್ಲೇ ಇದೆ. ಎದುರುಗಳು ಯಾವ ಗಾಳಿ ಬರ್ತಾ ಇದೆಯೋ, ಜಸ್ಟ್ ನಿಂತಿರೋ ಜಾಗದಲ್ಲಿ ರೆಕ್ಕೆ ಚಾಚು ಅಷ್ಟೇ, ಆ ಗಾಳಿ ಎತ್ಕೊಂಡು ಹೋಯ್ತು. ಈ ಕೋಳಿ ಮರಿಗಳು ಏನ್ ಮಾಡ್ತದೆ? ಬಟ್ ಪ್ರೈಸ್ ಬಿಟ್ಟು ಗಾಡ್, ಆ ಹದ್ದಿನ ಮರಿ ಯಾವ ಕಾರಣಕ್ಕೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ, ಹೇ, ಇದುವರೆಗೂ ನಿಮ್ಮ ಜೊತೆ ನಾನು ತರಬೇತಿನ ಪಡ್ಕೊಂಡಿದ್ರೆ ನಾನು ಯಾವ ಕಾರಣಕ್ಕೂ ಮೇಲ್ ಬರಕ್ ಆಗ್ತಿಲ್ಲ. ಅದಕ್ಕೆ ರಾತ್ರಿ ಪ್ರಾಕ್ಟೀಸ್ ಮಾಡಿದೆ. ಇನ್ ದ ಸೇಮ್ ವೇ ಈ ವ್ಯಕ್ತಿನ ಕೂಡ 14 ವರ್ಷದಿಂದ ರಾತ್ರಿ ಪ್ರಾಕ್ಟೀಸ್ ಮಾಡುವ ವ್ಯಕ್ತಿ ಆಗಿದೆ. ರಾತ್ರಿ ನಾನು ಫಸ್ಟ್ ಟೈಮ್ ಯೇಸುವಿನ ಕಂಡುಕೊಂಡಾಗ 2003ರಲ್ಲಿ ಪ್ರೈಸ್ ಬಿಟ್ಟು ಗಾಡ್, ಜಸ್ಟ್ ನನಗೆ ಕ್ರಿಶ್ಚಿಯನ್ದು ಒಂದು ಟೀಮ್ ಸಿಕ್ಬಿಟ್ರೆ, ಅವ್ರ ಜೊತೆಲಿ ಸೇರ್ಕೊಂಡ್ಬಿಟ್ರೆ ನನ್ನ ಜೀವನ ಮೇಲ್ಮಟ್ಟಕ್ಕೆ ಹೋಗ್ತದೆ. ಬಟ್ ಒಳಗಡೆ ಸೇರ್ಕೊಂಡ್ಮೇಲೆ ಗೊತ್ತಾಯ್ತು ಎಲ್ಲ ಕೋಳಿ ಮರಿಗಳು ಬಟ್ ಆದ್ರೂ ಪರವಾಗಿಲ್ಲ. ಜಸ್ಟ್ ಒಂದಿನ ನನಗೆ ಅವಕಾಶ ಸಿಕ್ತು. ದೇವರ ವಾಕ್ಯ ಓದಿದೆ, ಮಾರ್ಕನ ಶುಭ ಸಂದೇಶ ಈಗ ತಾನು ಓದುವಲ್ಲ 16:17. ಯೇಸುವನ್ನು ನಂಬುವುದರಿಂದ ನೀವು ರೋಗಿಗಳನ್ನು ಗುಣಪಡಿಸ್ಬೋದು, ದೆವ್ವಗಳನ್ನ ಬಿಡಿಸ್ಬೋದು, ಅನ್ಯ ಭಾಷೆ ಮಾತಾಡ್ಬೋದು. ಸರಿ, ರಾತ್ರಿ ಕನ್ಸು ಕಾಣ್ತದಾನೆ, ದೇವಾ, ರೋಗಿ ಮೇಲೆ ಕೈ ಚಾಚುವಾಗ ರೋಗಿಗಳು ಗುಣವಂತಾರೆ, ರೋಗಿ ಮೇಲೆ ಕೈ ಚಾಚುವಾಗ ರೋಗಿಗಳು ಗುಣವಂತಾರೆ. ಕನ್ಸು ಕಾಣ್ತದೆ ಬೆಳಿಗ್ಗೆ ತನಕ. ಅದಾದ್ಮೇಲೆ ಜಸ್ಟ್ ನಮ್ಮ ಬ್ರದರ್ಗೆ ಫೋನ್ ಮಾಡಿದೆ, ಬ್ರದರ್, ಇವತ್ತೊಂದು ಕಡೆ ಪ್ರಾರ್ಥನೆ ಕುಟ್ಕೊ ಹೋಗ್ತಾ ಇದ್ದಾನೆ, ಯಾರೋ ಪ್ರೇಯರ್ ಕರೆದಿದ್ದಾರೆ, ಅಲ್ಲಿ ರೋಗಿ ಯಾರೋ ಇದ್ದಾರಂತೆ, ಅವ್ರಿಗೆ ಹೋಗಿ ಪ್ರೇಯರ್ ಮಾಡಬೇಕು. ಆಲ್ವಿನ್, ರೋಗಿಗಳನ್ನ ಗುಣಪಡಿಸಕ್ಕೆ ಹೋಗ್ತಾ ಇದೆಯಾ? ಸಪೋಸ್ ದೇವರ ಕೃಪೆ ಸ್ವಾಮಿ ನಿನ್ನ ಮೂಲಕ ಗುಣಪಡಿಸ್ಬೋದು. ಬಟ್ ಮನೆಗೆ ಬರೋ ಅಷ್ಟರಲ್ಲಿ ಆ ರೋಗ ನಿನಗೆ ಅಟ್ಯಾಕ್ ಆಗಿಬಿಡ್ತದೆ, ಹುಷಾರು. ಇಡೀ ರಾತ್ರಿ ಹಾರಾಡ್ಲಿಕ್ಕೆ ಒಬ್ಬ ನಾಳೆ ಬೆಳಿಗ್ಗೆ ಪ್ರೇಯರ್ಗೆ ಹೋಗ್ತಾ ಇದ್ದಾನೆ, ಈ ಸಿಸ್ಟರ್ ಮನೆಗೆ ಹೋಗ್ತಾ ಇದ್ದಾನೆ, ಈ ಸಿಸ್ಟರ್ ಮನೆಗೆ ಹೋಗಿ ನಾನು ಪ್ರೇಯರ್ ಮಾಡುವಾಗ ರೋಗಿ ಗುಣ ಹೊಂದ್ಕೊಳ್ತಾರೆ, ಹಾರಾಡ್ತಾ ಇದ್ದಾನೆ. ಬಟ್ ಬೆಳಿಗ್ಗೆ ಆದ ತಕ್ಷಣ ಯಾವಾಗ ಆ ಕಡೆಯಿಂದ ಕೊಕ್ಕ ಬಂತು, ಹಾರಾಡಿನ ಸೈಟು ಹೋಗ್ಲಿಲ್ಲ ಅವ್ರ ಮನೆಗೆ ಪ್ರೇಯರ್ಗೆ. ಪುನಃ ಆಗ್ತಲ್ಲ, ರಾತ್ರಿ ಬಂದು ಹುಡುಕ್ತಾ ಇದ್ದಾನೆ. ದೇವಾ, ಬೈಬಲ್ ಎಲ್ಲಾದರೂ ಸ್ವಾಮಿ ಆಗಲಿ, ಅವ್ರ ಶಿಷ್ಯರಾಗಲಿ ಅಥವಾ ಸಂತ ಪೌಲರಾಗಲಿ ಯಾರೇ ಆಗಿರ್ಬೋದು,
ಯಾರು ರೋಗಿಗಳನ್ನ ಗುಣಪಡಿಸಿದ್ರು ಆ ರೋಗ ಎಲ್ಲಾದ್ರೂ ಮತ್ತೆ ಯೇಸು ಮೇಲೆ ಬಂದ್ಬಿಡ್ತಾ, ಶಿಷ್ಯರ ಮೇಲೆ ಬಂದ್ಬಿಡ್ತಾ. ಹುಡುಕುವಾಗ ಬೈಬಲ್ ಎಲ್ಲೂ ಒಂದು ಕಡೆ ಇಲ್ಲ. ಆಗ ನನಗೆ ಗೊತ್ತಾಯ್ತು, ಯಾಕಂದ್ರೆ ಹದ್ದಲ್ಲ ಇದು ಕೋಳಿ. ಮತ್ತು ಅದೇ ಥರ ಇರುವಾಗ ಒಂದು ಸೋಮವಾರ ಬೆಳಿಗ್ಗೆ ಜಸ್ಟ್ ಬ್ರದರ್, ಬಟ್ ಇವತ್ತು ಯಾರೋ ಗೊತ್ತಿಲ್ಲ, ನಮ್ಮ ರೋಡಲ್ಲೇ ಕೊನೆ ಮನೆ, ಅವ್ರಿಗೇನು ದೆವ್ವ ಹಿಡ್ಕೊಂಡಾಗಿದಂತೆ. ಯಾವುದೋ ಜಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ಲಿ ಆ ವ್ಯಕ್ತಿ ಕೆಲಸ ಮಾಡ್ತಾಯಿದ್ದು. ಯಾವುದೋ ಒಂದು ಮನೇಲಿ ನೇಣು ಹಾಕೊಂಡಿರುವಾಗ ಆ ಹೆಣನ ಇಳಿಸ್ಬೇಕಾದ್ರೆ ಆ ವ್ಯಕ್ತಿಗೆ ಒಂದು ಸ್ವಲ್ಪ ಭಯ ಆದಂಗೆ ಆಯ್ತಂತೆ. ಈಗ ಆ ವ್ಯಕ್ತಿ ಒಂಥರ ಆಡ್ತದಂತೆ, ದೆವ್ವ ಹಿಡ್ಕೊಂಡು ಥರ ಭೀತಿ ಸೋಂಕೆ ಥರ ಆಡ್ತಾನಂತೆ. ಅದಕ್ಕೆ ಬ್ರದರ್ ನಾನು ಅಲ್ಲಿಗೆ ಹೋಗಿ ಬರ್ತಾನೆ. ನಿನ್ಗೆ ಎಷ್ಟು ಸರಿ ಹೇಳೋದು, ದೇವ್ ಬಿಡಿಸೋದು ಸುಲಭನಾ? 8 ವರ್ಷದಿಂದ ನಾನು ಉಪವಾಸ ಮಾಡಿ ದೇವ್ ಬಿಡಿಸೋದ ಗಿಫ್ಟನ್ನು ಪಡ್ಕೊಂಡಿರೋದು. ನೀನು ಎನ್ನೆ ಮೊನ್ನೆ ಬಂದಿರೋನು. ನೀನೇನಾದರೂ ದೇವ ಬಿಡಿಸ್ತೀನಿ ಅಂತ ಹೋದ ಖಂಡಿತವಾಗಿ ಆ ದೆವ್ವ ಒಂದು ವೇಳೆ ಬಿಟ್ಟು ಹೋಗ್ಬೋದು. ನೀನು ಬರಾಸಲ್ಲಿ ನೀ ಹೆಂಡತಿ ಮಕ್ಕಳ ಮೇಲೆ ಬಂದ್ಬಿಡ್ತದೆ. ಹುಷಾರು. ಹಾರಾಡಕ್ಕೆ ಹೋಗ್ತಾ ಇದ್ದಾನೆ, ಮತ್ತೆ ಕೊನೆಗೆ ಆಲ್ವಿನ್, ನೀವು ದೇವ ಬಿಡಿಸ್ಬೇಕಾದ್ರೆ ಇವತ್ತೇನು ಉಪವಾಸದಲ್ಲಿದೆಯಾ? ನಾಕೆ ಬ್ರದರ್, ನೆನ್ನೆ ಸಂಡೇ ಬೇರೆ ಭಾನುವಾರ ಚಿಚ್ಚಿ ಸಾರು ಮಾಡಿದ್ರು, ಸ್ವಲ್ಪ ಮಿಕ್ಕಿತ್ತು, ಬೆಳಿಗ್ಗೆ ಚೆನ್ನಾಗಿ ಚಿಕನ್ನ ತಿಂದಿದ್ದೇನೆ. ಹೊಲಸು ತಿಂದ್ಬಿಟ್ಟು ದೇವ ಬಿಡ್ಸಕ್ಕೆ ಹೋಗ್ತಾ ಇದೆಯಾ? ಮತ್ತೆ ಹಾರಾಡೋದು ಟುಸ್ಕ್ ಪ್ರೈಸ್ ಬಿ ಟು ಗಾಡ್. ಅದ ನಂತರ ಪ್ರಿಯರೇ ಜಾಸ್ತಿ ಯಾಕೋ ಬೆಳಗ್ಗೆ ಟೈಮು ಎಲ್ಲ ಕೋಳಿ ಮರಿಗಳ ಜೊತೆ ನಾನು ಪ್ರಾಕ್ಟೀಸ್ ಮಾಡೋಕೆ ಹೋದ್ನ, ನಾನು ಖಂಡಿತ ಮೇಲೆ ಬರೋಕ್ಕಾಗಲ್ಲ, ಹಾರಾಡ್ಲಿಕ್ಕೆ ಆಗಲ್ಲ. ಪ್ರೈಸ್ ಬಿ ಟು ಗಾಡ್. ಆವತ್ತಿನ ಪ್ರಿಯರೇ ಪ್ರೈಸ್ ಬಿ ಟು ಗಾಡ್. ನನಗೆ ಕೇಳ್ತದೆ, ಡ್ಯಾಡಿ ನನಗೆ ಯಾವುದಾದ್ರೂ ಒಂದು ಹದ್ದು ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ಕೊಡ್ಲಿಕ್ಕಾಗಿ ನನಗೆ ಬೇಕು. ಪ್ರೈಸ್ ಬಿ ಟು ಗಾಡ್. 2007 ಮಾರ್ಚ್ 30ನೇ ತಾರೀಕು ಬಾಂಬೆಯಿಂದ ಈ ಹದ್ದಿಗೆ ಟ್ರೈನಿಂಗ್ ಕೊಡ್ಲಿಕ್ಕಾಗಿ ಆ ಹದ್ದನ್ನ ಅಲ್ಲಿಂದ ದೇವರು ಇಲ್ಲಿ ಮೈಸೂರು ಕರ್ಕೊಂಡ್ಬಂದ್ರು 2007ರಲ್ಲಿ. ಬಟ್ ಪ್ರೈಸ್ ಬಿ ಟು ಗಾಡ್, ಆ ಹದ್ದು ಬಂದು ಹೇಳಿದ ಒಂದು ನಿನ್ನನ್ನ ಮೇಲೆ ಎತ್ಕೊಂಡು ಕರ್ಕೋಬೇಕಾದ್ರೆ ಬೇರೆ ಯಾವ ಶಕ್ತಿಯಿಂದ ಅಲ್ಲ, ಪವಿತ್ರಾತ್ಮರ ಶಕ್ತಿಯೊಂದಿಗೆ. ಸೊ ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದೇನೆಂದ್ರೆ ಬೆಳಿಗ್ಗೆ ಟೈಮ್ ಪ್ರಾಕ್ಟೀಸ್ ಮಾಡಬೇಡ. ಬೆಳಿಗ್ಗೆ ಟೈಮ್ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಕೋಳಿ ಮರಿ ಕುಟುಕ ಬರ್ತವೆ. ಬಟ್ ನೀನು ರಾತ್ರಿ ಪ್ರಾಕ್ಟೀಸ್ ಮಾಡು. ತಗೋ ಸಿಡಿನ ಎವ್ರಿಡೇ ಅದು ಕೇಳು, ಟೀಚಿಂಗ್ನ ನೋಟ್ಸ್ ಮಾಡು, ಪಾಯಿಂಟ್ಸ್ಗಳು ಬರ್ಕೋ, ಪ್ರತಿದಿನ ಅದನ್ನ ಡ್ಯಾನ್ಸು. ರಾತ್ರಿ 11-11:30 ಕೂತ್ಕೊಂಡ್ರೆ ಬೆಳಿಗ್ಗೆ ಜಾವ 3 ಗಂಟೆ 4 ಗಂಟೆ ತನಕ. ಆವಾಗ 2007ರಲ್ಲಿ ಪ್ರಾಕ್ಟೀಸ್ ಮಾಡಿದ್ದು. ಫ್ಯಾಕ್ಟ್ರಿಲೂ ಅಷ್ಟೇ, ಜಾಸ್ಟ್ ನನಗೆ ಯಾವ ಫ್ರೀ ಇರ್ತದೋ ಟಾಯ್ಲೆಟ್ಗೆ ಹೊಂಟೋಗುವೆ. ಮಧ್ಯಾಹ್ನ ಊಟ ಆದ ತಕ್ಷಣ 5 ನಿಮಿಷ ಗಬ ತಿಂದ್ಬಿಡುವೆ. ಟಾಯ್ಲೆಟಲ್ಲಿ ಬಾಗಿಲಾಕೊಂಡು ಅಲ್ಲಿ ಜಾಸ್ಟ್ ಟೀಚಿಂಗ್ ಕೇಳೋದು. ಸೊ ಯಾವಾಗ ಯಾರು ಗೊತ್ತಾಗಬಾರ್ದು ರೀತಿಯಲ್ಲಿ ರಾತ್ರಿ ಹಗಲು ಪ್ರಾಕ್ಟೀಸ್ ಮಾಡ್ತಾ ಇದ್ದೋ, ಒಂದಿನ ದೊಡ್ಡ ಬಿರುಗಾಳಿ ಬಂತು. ಜಸ್ಟ್ ನಮಗೆ ಗೊತ್ತಿರೋದ ನಮ್ಮ ಸಹೋದರ ಮಧ್ಯದಲ್ಲೇ ದೊಡ್ಡ ಬಿರುಗಾಳಿ ಬಂದಾಗ ಎಲ್ಲ ಕಚ್ಚಾಡ್ತವೆ. ನನಗೆ ಗೊತ್ತಾಯ್ತು ಈ ಗಾಳಿ ಬಂದಿರೋದು ಒಳ್ಳೇದಾಯ್ತು. ಪ್ರೈಸ್ ಬಿ ಟು ಗಾಡ್. ಯಾವಾಗ ಆ ಗಾಳಿಗೆ ರೆಕ್ಕೆನ ಚಾಚಿದ್ನೋ, ಸಮಸ್ಯೆ ಮಧ್ಯದಲ್ಲಿ ಮನೊಂದ್ಕೊಳ್ಳಿಲ್ಲ, ಬೇಸರ ಮಾಡ್ಕೊಳ್ಳಿಲ್ಲ, ರೆಕ್ಕೆನ ಚಾಚಿದ್ನೋ, ಆ ಗಾಳಿ ಉನ್ನತ ಮಟ್ಟಕ್ಕೆ ಕರ್ಕೊಂಡೋಗಿ ಹಾರಾಡ್ಲಿಕ್ಕೆ ಪ್ರಾರಂಭಿಸ್ತು. ಓ ಥ್ಯಾಂಕ್ ಯು ಜೀಸಸ್. ಹಾರಾಡುವಾಗ ಏನಾಗ್ತದೆ, ಬೇರೆ ಕೋಳಿ ಮರಿಗಳೆಲ್ಲ ಅವನು ಯಾರು ಗೊತ್ತಾ, ಜಸ್ಟ್ ಅವ್ನು ಗೊತ್ತಿರೋವನೇ. ಅವನು ಈಗಿನ ದೇವರ ವಾಕ್ಯ ಸರಿಯಾಗಿ ಬೋಧನೆ ಮಾಡ್ತಾ ಇಲ್ಲ, ಅವ್ನು ಪ್ರೊಟೆಸ್ಟೆಂಟ್, ಪೆಂಟಗೋಸ್, ಅವನು ಆರಿಸಿ ಎಲ್ಲ ಏಳಿಸಿ ಅನೇಕ ರೀತಿಯಲ್ಲಿ ಕೋಳಿ ಮರಿಗಳು ಕುಟುಗೆ ಸ್ಟಾರ್ಟ್ ಮಾಡಿದ್ವು. ಬಟ್ ಪ್ರೈಸ್ ಬಿ ಟು ಗಾಡ್, ಕೋಳಿ ಮರಿಗಳು ನನ್ನ ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನನ್ನ ಎತ್ತರದಲ್ಲಿ ಹಾರಾಡ್ತಾ ಇದ್ದಾನೆ, 11,000 ಅಡಿ ಎತ್ತರದಲ್ಲಿ. ಕೊನೆಗೊಂದು ದಿನ ಪ್ರೈಸ್ ಬಿ ಟು ಗಾಡ್, ಆ ಹದ್ದಿಗೆ ಸಹಾಯ ಮಾಡಲಿಕ್ಕಾಗಿ ಪವಿತ್ರಾತ್ಮರ ಅಗ್ನಿಯ ಅಭಿಷೇಕ ಹೊಂದ್ಕೊಂಡಿರುವಂತಹ ನಮ್ಮ ಮೈಸೂರಿನ ಧರ್ಮಾಧ್ಯಕ್ಷರನ್ನ, ಬಿಷಪ್ ಅವರನ್ನ ದೇವರು ರೆಡಿ ಮಾಡಿ ಇಟ್ಟಿದ್ರು. ಜಾಸ್ತಿ ಬಿಷಪ್ ಅವರು ಒಂದಿನ ಕರೆಸಿದ್ರು. ಹೇ ಜಸ್ಟ್ ಎಲ್ಲ ಕಡೆ ಹಾರಾಡ್ತಾ ಇದೆಯಾ, ದೇವರೊಂದು ಅವಕಾಶ ಕೊಟ್ಟರು ಅವ್ರನ್ನ ಮಾಡ್ಲಿಕ್ಕಾಗಿ. ಎಲ್ಲ ಕಡೆ ಹಾರಾಡ್ತಾ ಇದೆಯಾ, ನನ್ನ ಪರ್ಮಿಷನ್ ಇಲ್ದಾನೆ, ನನಗೆ ಗೊತ್ತಿಲ್ಲದಾನೆ ನೀನು ಹೆಂಗೆ ಎಲ್ಲ ಕಡೆ ಹೋಗಿ ಪ್ರೀಚ್ ಮಾಡ್ತಾ ಇದೀಯಾ? ಸ್ವಾಮಿ ನನಗೆ ಗೊತ್ತಿಲ್ಲ ಸ್ವಾಮಿ. ಎಲ್ಲಿ ಟ್ರೈನಿಂಗ್ ಆಯಿತು ಗೊತ್ತಿಲ್ಲ. ಯಾಕಂದ್ರೆ ಹಗಲಲ್ಲಿ ಟ್ರೈನಿಂಗ್ ಕೊಡ್ಲಿಕ್ಕೆ ಯಾರ ಹತ್ರ ಕೇಳ್ಕೊಳ್ತೇನೋ ಅವ್ರು ಹೇಳ್ತಾರೆ ನನಗೆ ಮಾತ್ರ ಗಿಫ್ಟ್ ಇರೋದು ನಿನಗಿಲ್ಲ ಅಂತ ಹೇಳ್ತಾರೆ ಸ್ವಾಮಿ. ಅದಕ್ಕಾಗಿ ರಾತ್ರಿ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನಿನ್ನ ಗುರು ಯಾರು? ಪವಿತ್ರಾತ್ಮರು. ಮತ್ತೆ ನಿನ್ಗೆ ಯಾರು ಕಲ್ಸ್ಕೊಟ್ಟಿದ್ದು? ಪವಿತ್ರಾತ್ಮರೇ. ಏನು ಕಲ್ತ್ಕೊಂಡ್ರು? ಬೈಬಲ್ ಕಲ್ಸ್ಕೊಟ್ರು. ಬಟ್ ಈಗ ಏನು ಮಾಡ್ತಾ ಇದೆಯಾ? ತಗೊಳ್ಳಿ ಸ್ವಾಮಿ, ಸರ್ಟಿಫಿಕೇಟ್ಗಳು ಇಲ್ಲಿವೆ. ಯಾವ ಚರ್ಚಲ್ಲಿ ಬೋಧನೆ ಮಾಡಿದಾನೋ ಅಲ್ಲಿದೆಲ್ಲ ರೆಸ್ಪಾನ್ಸ್ ಲೆಟರ್ಗಳಿದೆ. ತೋರಿದ ತಕ್ಷಣ ಪ್ರೈಸ್ ಬಿ ಟು ಗಾಡ್, ದೇವರ ಅಭಿಷೇಕ ಹೊಂದಿರುವಂಥ ಹದ್ದು. ಅವ್ರು ಹೇಳಿದ್ರು, ಹೇ ನೀನ್ ಜಾಸ್, ನಾನು ಮೈಸೂರಿನಲ್ಲಿ ಬಿಷಪ್ ಆಗಿದ್ದಾನೆ, ಬಟ್ ನನ್ನ ಪರ್ಮಿಷನ್ ಇಲ್ದಾನೆ ಹೋದ್ರೆ ನೀನು ಎಲ್ಲೂ ಹೆಚ್ಚಿಗೆ ಸಮಯ ಹಾರಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಕೋಳಿ ಮರಿಗಳು ಮಾತ್ರ ತಾವೆಲ್ಲಿರ್ತಾವ ಅಷ್ಟೊಳಗಡೆ ಇರ್ತಾವೆ ಅಷ್ಟೇ. ಅಲ್ಲಲ್ಲೇ ಮೈಸೂರಲ್ಲಿ ಮೈಸೂರು ಒಳಗಡೆ. ಬಟ್
ಅವನೀಗ ನಿನಗೇನ ಲೆಟರ್ ಕೊಡ್ತಾನೆ, ಆ ಲೆಟರ್ ನಿನ್ ಜೊತೆಲಿ ಕಟ್ಕೊಂಡ. ಪ್ರೈಸ್ ಬಿಟ್ಟು ಗಾಡ್. ಮೈಸೂರಿಂದ ಕೊಳ್ಳೇಗಾಲ, ಚಾಮರಾಜನಗರ, ಬೇರೆ ರಾಜ್ಯಗಳು, ನ್ಯೂಜಿಲ್ಯಾಂಡ್, ಆಫ್ರಿಕಾ ಎಲ್ಲ ಕಡೆ ಹಾರಾಡ್ಬೋದು. ಅವತ್ತು ನನಗೆ ಆ ಲೆಟರ್ನ ಕೊಟ್ಟರು. ಆ ಲೆಟರ್ ಕೊಟ್ಟಾದ್ಮೇಲೆ ಓಕೆ 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 ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲೇ ಹೋಗ್ಲಿ ಕೋಳಿ ಸ್ಟಾರ್ಟ್ ಮಾಡ್ತಾ ಇದ್ವು. ಜಸ್ಟ್ ಎಲ್ಲೇ ಹೋಗ್ಲಿ 3 ದಿನ ಧ್ಯಾನ ಕೂಡ ನಡೆಸ್ಕೊಡ್ತೇನೆ ಫಾದರ್. ಅವ್ರು ಹೂ ಅಂತ ಒಪ್ಕೊಂಡಿರ್ತಾರೆ. ಕೋಳಿ ಮರ ಫಾದರ್ ಅವ್ನು ಏನೇನು ಎಲ್ಲ ಹೇಳ್ಬಿಟ್ಟು ಅವರೆಲ್ಲ ಜಸ್ಟ್ ಗುರುಗಳು, ಆಲ್ವಿನ್ ನಾವು ಧ್ಯಾನ ಕೂಡ ಕ್ಯಾನ್ಸಲ್ ಮಾಡಿದ್ದೇವೆ, ನಾವು ಬೇರೆಯವ್ರಿಗೆ ಅರೇಂಜ್ ಮಾಡಿಬಿಟ್ಟಿದ್ದೇವೆ. ಪರವಾಗಿಲ್ಲ ಫಾದರ್, ಬೇಸರ ಮಾಡ್ಕೊಂಡು. ನನಗೆ ಬೇಸರ ಅಲ್ಲ, ಬೇಸರ ಮಾಡ್ಕೊಂಡ್ರೆ ನನ್ನ ಹಳ್ಳ ನಾನು ತೋಡ್ಕೊಳ್ತಾನೆ. ಹದ್ದು ಯಾವತ್ತೂ ಬೇಸರ ಮಾಡ್ಕೊಳ್ತಾ ಅದು ಹಾರಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪರವಾಗಿಲ್ಲ ಫಾದರ್, ಇನ್ನೊಂದು ಕಡೆ ಹೋಗ್ತಾನೆ. ಯಾವಾಗ ಬೇಸರ ಮಾಡ್ಕೊಳ್ತು ಮುನ್ನಡೆದನೋ, ಪ್ರೈಸ್ ಬಿಟ್ಟು ಗಾಡ್, ಯಾವಾಗ ಆ ಲೆಟರ್ ಸಿಕ್ತು, ಯಾವುದೆಲ್ಲ ಕೊಕ್ಕ ಮಾತುಕತೆ ಆಡ್ತಾ ಇದ್ವು, ಇವತ್ತು ಯಾವ ಕಾರಣಕ್ಕೂ ಇವತ್ತು ಯಾರು ಕೂಡ ನಂಬ್ತಾ ಇಲ್ಲ. ಯಾಕೆ ಅಲ್ಲಿ ಹೋದ ತಕ್ಷಣ ಈ ಲೆಟರ್ನ ಗುರುಗಳ ಹತ್ರ ಇಡ್ತಾನೆ. ಓ ಬಿಷಪ್ ಕೊಟ್ಟರು ಲೆಟ್ರು, ಓಕೆ ಜಸ್ಟ್ 3 ದಿನ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಆಮೇಲೆ ಬಾಯಿ ಮುಚ್ಕೊಂಡು ಕೊಕ್ಕ ಅಂದ್ರೆ ಕತ್ತಿಸ್ಬಿಡ್ತೇನೆ. ಬಿಷಪ್ ಅವ್ರು ಲೆಟರ್ ಕೊಟ್ಟಿದ್ದಾರೆ. ಈಗ ಯಾವ ಕೋಳಿ ಮರಿಗಳು ಯಾವುದು ಕೂಡ ಮಾತಾಡ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿಮ್ಗೆ ಹೇಳ್ತಾ ಇದ್ದಾನೆ ಪ್ರಿಯರೇ, ನೀವು ದೇವರ ವಾಕ್ಯವನ್ನು ಸಾರಲಿಕ್ಕೆ ಯಾರ್ದು ಅಪ್ಪಣ್ಣು ಕೂಡ ಬೇಕಾಗಿಲ್ಲ. ಯಾಕಂದ್ರೆ ಯೇಸುವನ್ನು ಸ್ವೀಕಾರ ಮಾಡಿ ನಿಮ್ಮ ಹಳ್ಳಿಗಳಿಗೆ ಹೋಗಿ ನಿಮ್ಮ ಒಳಗಡೆ ಪವಿತ್ರಾತ್ಮ ನಿಮ್ಮ ಜೊತೆಲಿದ್ದಾರೆ. ಅವರು ನಿಮ್ಮ ಗುರು. ಜಸ್ಟ್ ಬೈಬಲ್ ಎಂಬ ಪಠ್ಯ ಪುಸ್ತಕ ಇದೆ, ಆ ವಾಕ್ಯನ ಕಲ್ತ್ಕೊಳ್ಳಿ. ಅನ್ಯ ಭಾಷೆಯಲ್ಲಿ ಡ್ಯಾಡಿ ಜೊತೆ ಮಾತನಾಡಿ. ಅನ್ಯ ಭಾಷೆಯಲ್ಲಿ ಎಷ್ಟು ಯಥೇಚ್ಛವಾಗಿ ಪ್ರಾರ್ಥನೆ ಮಾಡ್ತೀರಿ. ಪ್ರೈಸ್ ಬಿಟ್ಟು ಗಾಡ್.